ಮಕ್ಕಳ ಸಭೆಯ ಉಪಹಾರ ಮತ್ತು ಬಹುಮಾನದ ಬಗ್ಗೆ 9,040. ಹರೇಕೆರೆ ಗ್ರಾಮ ಪಂಚಾಯತ್ ವಿದ್ಯುತ್ ಬಿಲ್ ಪಾವತಿ 60,731. ಕಚೇರಿಗೆ ಕಂಪ್ಯೂಟರ್ ರಿಪೇರಿ ಬಗ್ಗೆ 24,857. ಸಿಬ್ಬಂದಿ ಪ್ರಯಾಣ ವೆಚ್ಚ 9,425. ಗಣರಾಜ್ಯ ಘಟಕದ ಸಿಬ್ಬಂದಿ ವೇತನ 2,70,000. ಸಿಬ್ಬಂದಿ ವೇತನಕ್ಕೆ ವರ್ಗಾವಣೆ 1,85,000. ಮಹಮ್ಮದ್ ಸಾದಿಕ್ ನ್ಯಾಯಾಲಯದ ಆದೇಶದಂತೆ 50% ಪಾವತಿ 1,00,000. ಸರ್ಕಾರಿ ಪ್ರೌಢಶಾಲೆ ಮೇಲ್ಪಟ್ಟಿದ್ದ ಶೌಚಾಲಯ ರಚನೆಗಾಗಿ 6,40,803. ಕಚೇರಿ ಉಪಯೋಗದ ಬಗ್ಗೆ ಸ್ಟೇಷನರಿ ಖರೀದಿ 17,181. ಲೆಕ್ಕಪತ್ರ ನಿರ್ವಹಣೆ ಬಗ್ಗೆ 2,000. 23-24 ಸಾಲಿನ ಲೆಕ್ಕಪತ್ರ ನಿರ್ವಹಣೆ ಸಿಎ ಅವರಿಗೆ ಪಾವತಿ 35,900. ಘಟಕ ಬಳಿ ಜೆಸಿಬಿ ಮೂಲಕ ಗುಂಡಿ ತೆಗೆದು ಸಮತಟ್ಟು ಮಾಡಿದ ಬಗ್ಗೆ 5,200. ಸದಸ್ಯರ ಸಭಾಪತಿ 33,000. ಮಲಾ ನಿವೇಶನದ ಬಗ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪಾವತಿಸಿದ ಪರಿಶೀಲನಾ ವೆಚ್ಚ 34,850. ಗ್ರಾಮ ಪಂಚಾಯತ್ ಕಚೇರಿಗೆ ಕುಡಿಯುವ ನೀರಿನ ಹೊಸ ಮೋಟಾರ್ ಖರೀದಿ 11,180. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿ ಅವರ ಪೆಟ್ರೋಲ್ ಬಿಲ್ 9,480. 24-25ನೇ ಸಾಲಿನ ತೆರಿಗೆ ವಸೂಲಾತಿಯಲ್ಲಿ ಕಟ್ಟಡ ತೆರಿಗೆ ಬಾಬ್ತು ಭಿಕ್ಷುಕರ ಕರ ಪಾವತಿ 43,301. 23-24ನೇ ಸಾಲಿನ ವಸೂಲಾತಿಯಾದ ಗ್ರಂಥಾಲಯ ಕರ ಪಾವತಿ 57,494. ಕಟ್ಟಡ ಪರವಾನಗಿ ಶುಲ್ಕದಿಂದ ಕಾರ್ಮಿಕ ನಿಧಿ ಸರ್ಕಾರಕ್ಕೆ ಪಾವತಿ 5,612. ಘನತ್ಯಾಜ್ಯ ಘಟಕದ ವಿದ್ಯುತ್ ಮೀಟರ್ ರಿಪೇರಿ ಮತ್ತು ವೈರಿಂಗ್ ಹಾಕಿದ ಬಗ್ಗೆ 5,321. ಕುಡಿಯುವ ನೀರು ತ್ಯಾಜ್ಯದ ನೀರು ವಸೂಲಿ ಬಗ್ಗೆ ವೇತನ 1,20,000. ಎಲ್ಒಸಿಎಸ್ ಶಾಲಾ ಮಕ್ಕಳ ಕಾರ್ಯಕ್ರಮಕ್ಕೆ 14,350. ಐಕ್ ಅಂಗನವಾಡಿ ಕೇಂದ್ರಕ್ಕೆ ಕುಡಿಯುವ ನೀರಿನ ಟ್ಯಾಂಕ್ ಖರೀದಿ ಬಿಲ್ 6,930. ಕಡವಿನ ಬಳಿ ಕಾಂಕ್ರೀಟ್ ರಸ್ತೆ ದುರಸ್ತಿ 4,500. ನ್ಯೂ ಪಡ್ಪು ಜಂಕ್ಷನ್ ಬಸ್ ತಂಗುದಾಣ ಬಳಿ ಜೆಸಿಬಿ ಮೂಲಕ ಮಣ್ಣು ತೆಗೆದ ಸಿಮೆಂಟ್ ಹಾಕಿದ ಬಗ್ಗೆ 9,920. ನರೇಗಾ ಯೋಜನೆಯ ಕಾಮಗಾರಿಯನ್ನ NMMS ಹಾಜರಾತಿಗೆ ಹೋದ ರಿಕ್ಷಾ ಬಾಡಿಗೆ 11,410. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಡಿಯುವ ನೀರಿನ ಸಿಂಟೆಕ್ಸ್ ಟ್ಯಾಂಕ್ ಖರೀದಿ ಬಗ್ಗೆ 1,14,900. ಮಲೇಕಿದು ಕವಿತಾ ಬಿನ್ ರವಿಕುಮಾರ್ ಇವರಿಗೆ ವಿದ್ಯಾಭ್ಯಾಸದ ಬಗ್ಗೆ 5,000. ಗ್ರಂಥಾಲಯ ಪೇಪರ್ ಬಿಲ್ 4,020. ಕುಡಿಯುವ ನೀರಿನ ಟೆಂಡರ್ ಬಗ್ಗೆ 2,36,615. ಕುಡಿಯುವ ನೀರಿನ ಸಿಂಪಿಟರ್ ಸರ್ವಿಸ್ ಬಗ್ಗೆ 13,358. ಸಿಬ್ಬಂದಿ ವೇತನ 9,20,529. ಪಂಪು ಚಾಲಕರ ವೇತನ 6,68,500. ಹಳೆ ಗ್ರಾಮ ಪಂಚಾಯತ್ ಸಭಾಂಗಣದ ಮೇಲೆ ಪ್ರಕೃತಿ ವಿಕೋಪದಾಗ ಸಮತಟ್ಟು ಮಾಡಿದ ಬಗ್ಗೆ 9,500. ಘನತ್ಯಾಜ್ಯ ಘಟಕದಿಂದ ಪಚ್ಚಿನಾಡಿ ಘಟಕಕ್ಕೆ ಕಸವನ್ನು ತೆಗೆದುಕೊಂಡು ಹೋದ ಗಾಡಿ ಬಾಡಿಗೆ ಮತ್ತು ಕೂಲಿ 10,500. ಗ್ರಾಮ ಪಂಚಾಯತ್ ಕಚೇರಿಗೆ ಗಿಡ ನೆಡಲು ಸಿಮೆಂಟ್ ಬಕೆಟ್ ಖರೀದಿ 5,500. ಗ್ರಾಮ ಪಂಚಾಯತ್ ಕಚೇರಿ ಸ್ವಾತಂತ್ರ್ಯ ದಿನಾಚರಣೆ ಲೈಟ್ ಹಾಗೂ ಸಿಹಿ ತಿಂಡಿ ಬಗ್ಗೆ 14,225. ಮಲಾರ್ ಹಬ್ಬ ಮನೆಯಿಂದ ಅಬುಬಕ್ಕರ್ ಮನೆಯವರೆಗೆ ಚರಂಡಿ ರಚನೆ 9,560. ರಾಜಗುಡ್ಡ ಯಾಕೂಬ್ ಮನೆಯಿಂದ ಸಲಾಂ ಮನೆಯವರೆಗೆ ಮಳೆ ನೀರು ಹೋಗಲು ಚರಂಡಿ 2,500. ಆಲಡ್ಕ ಬಸೀರ್ ಮನೆಯಿಂದ ಹಸೇನಾರ್ ಮನೆಯ ತನಕ ಚರಂಡಿ 4,900. VRW ಕಚೇರಿಗೆ ಸೀಲಿಂಗ್ ಫ್ಯಾನ್ ಖರೀದಿ 5,502. ಗ್ರಾಮ ಪಂಚಾಯತ್ ಬಹುಕೌಶಲ್ಯ ನಲಜಲ ಮಿತ್ರ ಸದಸ್ಯರ ತರಬೇತಿ ವೆಚ್ಚ 46,580. ಅರ್ಧನಾರೀಶ್ವರ ದೇವಸ್ಥಾನದ ಬಳಿ ದೆಬ್ಬೇಲಿ ಗಣೇಶ್ ಮನೆಯಿಂದ ಭಾಸ್ಕರ್ ಮನೆಯವರೆಗೆ ಕಾಲುದಾರಿ ಹುಲ್ಲು ತೆಗೆದು ಸ್ವಚ್ಛತೆ ಮಾಡಿದ ಬಗ್ಗೆ 9,000. ಉಂಬುದ ಅಂಗನವಾಡಿ ಬಳಿ ಚರಂಡಿ ದುರಸ್ತಿ ಮತ್ತು ಸ್ವಚ್ಛತೆ 5,000. ಉದ್ಯೋಗ ಖಾತರಿ ಯೋಜನೆ ಒಂಬರ್ಸ್ಮೆನ್ ವಸೂಲಿಗೆ ಬಗ್ಗೆ 8,640. ಮಲಾರ್ ಅಂಗನವಾಡಿ ಕೇಂದ್ರ ಪೈಪ್ಲೈನ್ ದುರಸ್ತಿ 2,039. ಆಲಡ್ಕ ಸಿದ್ದಿಕ್ ಮನೆಯಿಂದ ಮರಿಯಂ ಮನೆಯವರೆಗೆ ಜೆಸಿ ಮೂಲಕ ಚರಂಡಿ ದುರಸ್ತಿ 7,000. ನ್ಯೂ ಪಡ್ಪ್ ಅಶೋಕ್ ಮನೆ ಹತ್ತಿರ ಕುಡಿಯುವ ನೀರಿನ ಬೋರ್ವೆಲ್ನಿಂದ ಮೇನ್ ರೋಡಿಗೆ ಕಟ್ ಮಾಡಿ ವೈರಿಂಗ್ ಮಾಡಿದ ಬಗ್ಗೆ 1,200. ಬೈತಾರ್ ಮಸೀದಿ ಬಳಿ ಅಡ್ಡ ರಸ್ತೆಯನ್ನು ಜೆಸಿಬಿ ಮೂಲಕ ಸಮತಟ್ಟು ಮಾಡಿದ ಬಗ್ಗೆ 9,000. ನ್ಯೂ ಪಡ್ಪು ಮಸೀದಿ ಬಳಿ ಆವರಣಗೋಡೆ ಕುಸಿದು ಬಿದ್ದದಕ್ಕೆ ತಾತ್ಕಾಲಿಕ ಟರ್ಪಲ್ ಹಾಕಿದ ಬಗ್ಗೆ ಹಾಗೂ ಕಟ್ಟಡ ನಂಬರ್ 11 ಸ್ಟಾಲ್ ನಂಬರ್ 11 ಮತ್ತು 12ಕ್ಕೆ ಟರ್ಪಲ್ ಹಾಕಿದ ಬಗ್ಗೆ 5,315.
ವರೇಕಳ ದಾಮೋದರ ಮನೆ ಹತ್ತಿರ ಚರಂಡಿ ದುರಸ್ತಿ 3,000. ಘನತ್ಯಾಜ್ಯ ಘಟಕದ ಕಸೆ ವಿಲೇವಾರಿ 6 ಡ್ರಮ್ ಖರೀದಿಸಿದ ಬಗ್ಗೆ 4,440. ಮಲಾರ್ ನಿವೇಶನ ಬಳಿ ವಿದ್ಯುತ್ ಕಂಬ ಸ್ಥಳಾಂತರ 9,900. ನ್ಯೂ ಇಕ್ಬಾಲ್ ಮನೆಯಿಂದ ಜೋಹರ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಸಾಮಗ್ರಿ ಕೂಲಿ ಪಾವತಿ 15,740. ಸರಕಾರಕ್ಕೆ ತೆರಿಗೆ ಪಾವತಿ 21,505. ಒಡ್ಡೆದಗುರಿ ರುದ್ರಭೂಮಿಯಿಂದ ಅಶ್ರಫ್ ಮನೆಯವರೆಗೆ ರಸ್ತೆ ಬದಿ ಹುಲ್ಲು ತೆಗೆದ ಬಗ್ಗೆ 6,300. ಮಲಾರ್ ಕೋಡಿಯಿಂದ ಮುಂಡಪ್ಪ ಮನೆಯವರೆಗೆ ಹುಲ್ಲು ತೆಗೆದ ಬಗ್ಗೆ 5,600. ನೆಕ್ಸ್ಟ್ ಕಾಮಗಾರಿ 15ನೇ ಹಣಕಾಸು ಯೋಜನೆಯ ಕಾಮಗಾರಿ. ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಂತಿನಗರ SC ಕಾಲೋನಿ ಬಳಿ ಚರಂಡಿ ರಚನೆ 76,304. ಹರೇಕಳ ಗ್ರಾಮದ ಶಾಂತಿನಗರ SC ಕಾಲೋನಿಗೆ ತಡೆಗೋಡೆ 89,315. ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ದೀಪ ಸೋಲಾರ್ ಅಳವಡಿಕೆ 2,06,150. ಹರೇಕಳ ಗ್ರಾಮದ ಆಲಡ್ಕ ಬಶೀರ್ ಮನೆ ಬಳಿ ಚರಂಡಿ ರಚನೆ 49,317. ಆಲಡ್ಕ ಯಂಗ್ಮನ್ ಅಸೋಸಿಯೇಷನ್ ಬಳಿ ಹೈಮಾಸ್ಕ್ ದೀಪ ಅಳವಡಿಕೆ 99,207. ಗೋಳಿದಪಟ್ಟು ಬೆಂಬಲಿ ಘನತ್ಯಾಜ್ಯ ಘಟಕದ ಕಟ್ಟಡ ಅಭಿವೃದ್ಧಿ 1,47,289. ಹರೇಕಳ ಗ್ರಾಮ ಬೈತಾರು ಹೊಸ ರಸ್ತೆಗೆ ತಡೆಗೋಡೆ 1,01,524. ಮೇಗಿನ ಕೊಲ್ಕೆ ಸಿಪ್ರಿಯಂ ಮನೆ ಹತ್ತಿರ ಸಾರ್ವಜನಿಕ ತೋಡಿಗೆ ಮೋರಿ ರಚನೆ 34,532. ಕೊಜಪಾಡಿ ಸೈಟ್ ಉಮ್ಮರಬ್ಬ ಮನೆ ಹತ್ತಿರ ಮೆಟ್ಟಿಲು ರಚನೆ 97,682. ಕೊಜಪಾಡಿ ಮಸೀದಿ ಎದುರುಗಡೆ ಹೈಮಾಸ್ಕ್ ಬೀದಿ ದೀಪ ಅಳವಡಿಕೆ 99,208. ಬೈತಾರ್ ರಸ್ತೆ ಬದಿ ತಡೆಗೋಡೆ ರಚನೆ 76,071. ಆಲಡ್ಕ ಅಬ್ದುಲ್ ಮನೆ ಹತ್ತಿರ ಚರಂಡಿ ರಚನೆ 64,080. ಕಿಸಾನ್ ನಗರ್ ಎಂಬಲ್ಲಿ ಕೊಳವೆಬಾವಿ 1,19,619. ನಾಗಮೂಲೆ ಪರಿಶಿಷ್ಟ ಜಾತಿ ಮೋಹಿನಿ ಮನೆ ಹತ್ತಿರ ಸೋಲಾರ್ ದೀಪ ಅಳವಡಿಕೆ 34,100. ಕಿಸಾನ್ ನಗರ ಹ್ಯಾರಿಸ್ ಮನೆ ಹತ್ತಿರ ಸೋಲಾರ್ ದೀಪ ಅಳವಡಿಕೆ 30,000. ಆಲಡ್ಕ ಪರಿಶಿಷ್ಟ ಜಾತಿ ಬಾಬು ಮನೆ ಬಳಿ ಸೋಲಾರ್ ಅಳವಡಿಕೆ 1,00,000. ಶಾಂತಿನಗರ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸೋಲಾರ್ ಹೈಮಾಸ್ಕ್ ದೀಪ ಅಳವಡಿಕೆ 1,00,000. ಹರೇಕಳ ಗ್ರಾಮದ ಘನತ್ಯಾಜ್ಯ ಘಟಕ ಬಳಿ ಸೋಲಾರ್ ದೀಪ ಅಳವಡಿಕೆ 34,100. ಹರೇಕಳ ಗ್ರಾಮದ ಕಡಂಗಿ ತೋಟ ಸುಜಿತ್ ಮನೆ ಬಳಿ ಸೋಲಾರ್ ಅಳವಡಿಕೆ 30,000. ಹರೇಕಳ ಕಿಸಾನ್ ನಗರ ಅಡ್ಡ ರಸ್ತೆಗೆ 3 ಸೋಲಾರ್ ದೀಪ ಅಳವಡಿಕೆ 1,02,300. ಮಲಾರ್ ಕೋಡಿ ರಹೀಂ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 34,100. ಉಂಬುದ ರಫೀಕ್ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ ಸೋಲಾರ್ 34,100. ದೇರಿಕಟ್ಟೆ ಪಳ್ಳಿಯಪ್ಪ ಮನೆ ಬಳಿ ಸಾರ್ವಜನಿಕ ರಸ್ತೆಗೆ ಸೋಲಾರ್ ದೀಪ ಅಳವಡಿಕೆ 34,100. ಕೊಜಪಾಡಿ ಸಾರ್ವಜನಿಕ ರಸ್ತೆಗೆ ಸೋಲಾರ್ ಅಳವಡಿಕೆ 34,100. ಮಲಾರ್ ಅಹಮದ್ ಶಾಕೀರ್ ಮನೆ ಬಳಿ ಸೋಲಾರ್ ಅಳವಡಿಕೆ 30,000. ಕೊರಪಾದೆ ಸಾರ್ವಜನಿಕ ರಸ್ತೆಗೆ ಸೋಲಾರ್ ಅಳವಡಿಕೆ 34,100. ಬೈತಾರ್ ಮೋಹನಕ್ಕ ಮನೆ ಬಳಿ ಸಾರ್ವಜನಿಕ ರಸ್ತೆಗೆ ಸೋಲಾರ್ ಅಳವಡಿಕೆ 34,100. ಆಲಡ್ಕ ಸಾರ್ವಜನಿಕ ರಸ್ತೆಗೆ 3 ಸೋಲಾರ್ ದೀಪ ಅಳವಡಿಕೆ 1,02,300. ಕಂಡಿಲ ಸಾರ್ವಜನಿಕ ರಸ್ತೆಗೆ 2 ಸೋಲಾರ್ ದೀಪ ಅಳವಡಿಕೆ 68,200. ಒಡ್ಡೆದಗುರಿ ಪರಿಶಿಷ್ಟ ಪಂಗಡ ಕಾಲೋನಿಯ ರಸ್ತೆಗೆ ಸೋಲಾರ್ ಲೈಟ್ ಅಳವಡಿಕೆ 68,200. ಮಲಾರ್ ಬೋರ್ವೆಲ್ ರಚನೆ 1,49,610. ಒಡ್ಡೆದಗುರಿ ಪರಿಶಿಷ್ಟ ಪಂಗಡ ಕಾಲೋನಿ ರಸ್ತೆ ಕಾಂಕ್ರೀಟೀಕರಣ 59,999. ಕಿಸಾನ್ ನಗರ್ ಅಬ್ಬೋನ್ ಮನೆ ಬಳಿ ಚರಂಡಿ ರಚನೆ 99,577. ಹರೇಕಳ ಗ್ರಾಮದ ಬನ ಬಳಿ ಹೈಮಾಸ್ಕ್ ಬೀದಿ ದೀಪ ಅಳವಡಿಕೆ 99,207. ಹರೇಕಳ ಗ್ರಾಮದ ಒಡ್ಡೆದಗುರಿಯಲ್ಲಿ ಮೋರಿ ರಚನೆ 99,070. ಫರೀದ್ ನಗರ ರಿಫಾಯಿಮಾ ಜುಮ್ಮಾ ಮಸೀದಿ ಎದುರುಗಡೆ ಚರಂಡಿಗೆ ಕಾಂಕ್ರೀಟ್ ಚಪ್ಪಡಿ ಅಳವಡಿಕೆ 49,520. ದೆಬ್ಬೇಲಿ ಅಂಗನವಾಡಿಗೆ ಇಂಟರ್ಲಾಕ್ ಮತ್ತು ಕಾಂಪೌಂಡ್ ರಚನೆ 1,54,014. ಹರೇಕಳ ಗ್ರಾಮದ ನಾಗಮೂಲೆ ಶಾಂತಿನಗರ ಕಾಲೋನಿಯ ಕುಡಿಯುವ ನೀರಿನ ಮೆಸ್ಕಾಂ ಬಿಲ್ ಪಾವತಿ 1,00,000. ಪರಿಶಿಷ್ಟ ಜಾತಿ ಕಾಲೋನಿಯ ಕುಡಿಯುವ ನೀರಿನ ಬಿಲ್ ಪಾವತಿ 60,000. ಕುಡಿಯುವ ನೀರಿನ ಬಿಲ್ ಪಾವತಿ ಪುನಃ 1,50,000. ನಾಗಮೂಲೆ ಶಾಂತಿನಗರ SC ಕಾಲೋನಿಯ ಕುಡಿಯುವ ನೀರು ಸರಬರಾಜು ಮೋಟಾರ್ ರಿಪೇರಿ 28,698. ಹರೇಕಳ ಗ್ರಾಮದ ಒಡ್ಡೆದಗುರಿ ಪರಿಶಿಷ್ಟ ಪಂಗಡ ಕಾಲೋನಿಯ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ 37,717. ಹರೇಕಳ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಬೋರ್ವೆಲ್ಗಳ ಮೋಟಾರ್ ದುರಸ್ತಿ ಮತ್ತು ನಿರ್ವಹಣೆ ಬಗ್ಗೆ 2,00,000. ಪರಿಶಿಷ್ಟ ಜಾತಿ ನಾಗಮೂಲೆ ಮತ್ತು ಶಾಂತಿನಗರ ಕಾಲೋನಿಯ ಮೋಟಾರ್ ದುರಸ್ತಿ 51,251. ಹರೇಕಳ ಗ್ರಾಮದ ಬಾವಲಿಗುರಿ ಪರಿಶಿಷ್ಟ
ಜಾತಿ ಕಮಲಾಕ್ಷಿ ಮನೆ ಬಳಿ ಸೋಲಾರ್ ಲೈಟ್ ಅಳವಡಿಕೆ 1 ಲಕ್ಷ. ನ್ಯೂ ಪಡ್ಪು ಉಮರಬ್ಬ ಮನೆ ಬಳಿ ಚರಂಡಿ ರಚನೆ 99,508. ನ್ಯೂ ಪಡ್ಪು ಇಸ್ಮಾಯಿಲ್ ಮನೆ ಹತ್ತಿರ ಮೆಟ್ಟಿಲು ರಚನೆ 98,334. ಹಾಲಡ್ಕ ಕುಡಿಯುವ ನೀರಿನ ಪಂಪ್ ಖರೀದಿ 59,983. ಸರಿ. ದಿನಾಂಕ 8/8/25 ಜರುಗಿದ ವಾರ್ಡ್ ಸಭೆಯ ನಡವಳಿ 1 ಮತ್ತು 2ನೇ ವಾರ್ಡ್. ಕಡವಿನ ಬಳಿಯಿಂದ ರಾಜಗುಡ್ಡೆವರೆಗೆ ಸೋಲಾರ್ ಲೈಟ್ ಹಾಳಾಗಿದ್ದು ಸದರಿ ಲೈಟ್ ಅನ್ನು ತೆಗೆದು ಕಂಬ ಹಾಕಿ ಹೊಸ ಲೈಟ್ ಹಾಕುವಂತೆ ಸಾರ್ವಜನಿಕರು ಮನವಿ ನೀಡಿದ್ದರು. ಮತ್ತೆ JGMನಲ್ಲಿ ನಿರ್ಮಿಸಿದ ರಾಜಗುಡ್ಡೆ ನೀರಿನ ಟ್ಯಾಂಕ್ ಸೋರಿಕೆ ಬಗ್ಗೆ ಆ ಪ್ರದೇಶದ ಗ್ರಾಮಸ್ಥರು ಅಧ್ಯಕ್ಷರ ಬಳಿ ತಿಳಿಸಿದರು. ಇದಕ್ಕೆ ಅಧ್ಯಕ್ಷರು ಸೂಕ್ತ ಕ್ರಮ ಕೈಗೊಳ್ಳುವುದೆಂದು ನಿರ್ಣಯಿಸಲಾಯಿತು. ಅದು ಬಹುಶಃ ಇವತ್ತು ಅಲ್ಲಿ ಕೆಲಸಕ್ಕೆ ಜನ ಹೋಗಿದ್ದಾರೆ ಅಲ್ಲ. JGMನಲ್ಲಿ ನಿರ್ಮಿಸಿದ ರಾಜಗುಡ್ಡೆ ನೀರಿನ ಟ್ಯಾಂಕಿಗೆ ಗೇಟ್ ಅಳವಡಿಸುವಂತೆ ತಿಳಿಸಿದರು. ಈ ಬಗ್ಗೆ ಗುತ್ತಿಗೆದಾರರಲ್ಲಿ ಮಾತನಾಡಿ ಕೂಡಲೇ ಕೆಲಸ ನಿರ್ವಹಿಸುವಂತೆ ತಿಳಿಸಲಾಗಿದೆ. ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಜಗುಡ್ಡೆ ಪ್ರದೇಶಕ್ಕೆ ಬಸ್ ನಂಬರ್ 55 ಸಾತ್ಕೋ ಹಾಗೂ ಸರ್ಕಾರಿ ಬಸ್ ಸರಿಯಾಗಿ ಸಂಜೆ 4 ಗಂಟೆಯಿಂದ ಆ ಪ್ರದೇಶಕ್ಕೆ ಬರುತ್ತಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದರು. ಈ ಬಗ್ಗೆ ನಾವು ವಾರ್ಡ್ ಸಭೆ ಅದೇ ಹೇಳಿದೆವು. ನಾವು ರಾಜಗುಡ್ಡೆ ಶಾಲೆಗೆ ದುಷ್ಕರ್ಮಿಗಳಿಂದ ಹಾನಿಯಾಗುವ ಸಂದರ್ಭ ಸಿಸಿ ಕ್ಯಾಮೆರಾ ಹಾಕುವಂತೆ ಮನವಿ ಮಾಡಿದರು. ಗುಡ್ಫಾಲ್ ದಾರಿಗೆ ಹೊಸ ಬೀದಿ ದೀಪ ಅಳವಡಿಕೆ, ಬೈತಾರ್ ಬಳಿ ಕಾಂಕ್ರೀಟೀಕರಣ, ದೇರಿಕಟ್ಟೆ ಕಾಲಿದ ಮನೆಯಿಂದ ಎಸ್ಕೆ ಮಸೀದ್ ಬಳಿವರೆಗೆ ಚರಂಡಿ ರಚನೆ, ರಾಜಗುಡ್ಡೆ ಹಮೀದ್ ಮನೆ ಬಳಿಯಿಂದ ಬನ ಬಳಿ ಆಮಿನ ಮನೆಯವರೆಗೆ ಚರಂಡಿ ರಚನೆ, ಉಮ್ಮುದ ಅಬ್ದುಲ್ ರಹಮಾನ್ ಮನೆ ಹಿಂಬದಿಯಿಂದ ಪ್ರಕೃತಿ ವಿಕೋಪದಿಂದ ಗುಡ್ಡ ಜರಿದು ಮಣ್ಣು ಬಿದ್ದಿರುವುದನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದರು. BS ಕರೀಂ ಮನೆ ಬಳಿಯಿಂದ ನವಾಜ್ ಮನೆ ತನಕ ಕಾಲುದಾರಿ ದುರಸ್ತಿ, ಉಂಬುದ ಎಂಬಲ್ಲಿ ಹೊಸ ಅಂಗನವಾಡಿ ರಚನೆ ಬಗ್ಗೆ ಪ್ರಸ್ತಾವನೆ, ಬೈತಾರ್ ಕಂಬ ಹಾಕಿ ಲೈಟ್ ಅಳವಡಿಕೆ ಬಗ್ಗೆ, 1ನೇ ವಾರ್ಡ್ ಮಸೀದಿ ಬಳಿ ರಸ್ತೆಗೆ ಕಾಂಕ್ರೀಟೀಕರಣ ಮನವಿ ನೀಡಿದ್ದಾರೆ. ಬೈತಾರ್ ಇದು ಕಂಬ ಬಹುಶಃ ನಾಳೆ ತಂದು ಹಾಕ್ತಾರೆ ಅವರು. ಮತ್ತೆ ಗುಡ್ಫಾಲಿಗೆ ಉಪಾಧ್ಯಕ್ಷ ಅಲ್ಲಿ ಕೊಳ್ಕೆಯಲ್ಲಿ ಕಂಬ ಉಂಟಂತೆ ಅದನ್ನು ಕೊಂಡೋಗಿ ಹಾಕ್ಲಿಕ್ಕೆ ಹೇಳಿದ್ದಾರೆ ಉಪಾಧ್ಯಕ್ಷ. ಧನ್ಯವಾದಗಳು ಮೇಡಮ್. ಈಗ ವಿವಿಧ ಇಲಾಖೆಯವರು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಇವೆರಡು ವಿಷಯಗಳಲ್ಲಿ ಜಮೆ ಖರ್ಚು ಮತ್ತು ಜೊತೆಗೆ ವಾರ್ಡ್ ಸಭಾ ನಡವಳಿಕೆಗಳಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ರೆ ವ್ಯಕ್ತಪಡಿಸಬೇಕು. ಯಾವುದು ಆಕ್ಷೇಪಣೆಗಳು ಇಲ್ಲ ಅಂದರೆ ಮುಂದುವರಿದು ನಮ್ಮ ವಿವಿಧ ಇಲಾಖೆಗಳಿಂದ ಆಗಮಿಸಿರುವಂತಹ ಇಲಾಖಾಧಿಕಾರಿಗಳು ಮಾಹಿತಿಯನ್ನು ಕೊಡಬೇಕು. ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಮ್ಮ ಗ್ರಾಮ ಕರಣಿಕರು ಆಗಮಿಸಿದ ಗ್ರಾಮ ಆಡಳಿತಾಧಿಕಾರಿಯವರು ಆಗಮಿಸಿದ್ದಾರೆ. ಅವರಿಗೆ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಓಕೆ ಥ್ಯಾಂಕ್ ಯು. ಅತಿ ಮುಖ್ಯವಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ನಮ್ಮ ಟಿವಿ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಮತ್ತೆ ಪತ್ರಿಕಾ ವರದಿಗಾರರು ಕೂಡ ಆಗಮಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ಕಂಟಿನ್ಯೂ. ಇಂದಿನ ಹರೇಗಳ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಅಧ್ಯಕ್ಷರೇ ಹಾಗೂ ನೋಡಲ್ ಅಧಿಕಾರಿಯವರೇ ಹಾಗೂ ಎಲ್ಲ ನೆರೆದಿರ್ತಕ್ಕಂತಹ ಪಂಚಾಯತ್ ಸದಸ್ಯರೇ ಹಾಗೂ ಇಲಾಖಾಧಿಕಾರಿಯವರೇ, ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿದ್ದೇನೆ ಹಾಗೂ ಗ್ರಾಮಸ್ಥರೇ. ನಮ್ಮಲ್ಲಿ ಇಲಾಖೆಯಲ್ಲಿ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಈಗಾಗಲೇ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಡೀತಾ ಇದೆ. ಬೆಳಗ್ಗೆ ಮಕ್ಕಳಿಗೆ ಹಾಲು ಮತ್ತು ಮಿಲೆಟ್ ಲಡ್ಡು ವಿತರಣೆ ಮಾಡ್ತಾ ಇದ್ದೇವೆ. ಮಧ್ಯಾಹ್ನ ಅನ್ನ ಸಾಂಬಾರ್ ಇದು ಮೆನು ಚೇಂಜ್ ಆಗ್ತಾ ಇರುತ್ತೆ. ಈಗ ಅನ್ನ ಸಾಂಬಾರನ್ನು ವಿತರಣೆ ಮಾಡ್ತಾ ಇದ್ದೇವೆ ಹಾಗೂ ವಾರದಲ್ಲಿ 2 ದಿವಸ ಮೊಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾತೃವಂದನಾ ಯೋಜನೆ ಅಂತ ಹೇಳಿ ನಮ್ಮ ಒಂದು ಸರ್ಕಾರದ ಒಂದು ಯೋಜನೆಯಲ್ಲಿ ಮಾತೃವಂದನಾ ಯೋಜನೆಯಲ್ಲಿ ಮೊದಲನೇ ಗರ್ಭಿಣಿ ಯಾರಿದ್ದಾರೆ ಅವರಿಗೆ ಇಲಾಖೆ ವತಿಯಿಂದ ಅದೇನು ಅವರ ಒಂದು ದಾಖಲೆಗಳನ್ನು ಸಮರ್ಪಕವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಅವರು ಸಲ್ಲಿಸಬೇಕು. ಅದನ್ನು ಆನ್ಲೈನ್ ಮುಖಾಂತರ ಅವರು ಎಂಟ್ರಿ ಮಾಡ್ತಾರೆ ಅಂಗನವಾಡಿ ಕೇಂದ್ರದಲ್ಲಿ. ಅದನ್ನು ಅವರಿಗೆ 5,000 ರೂಪಾಯಿ ಅವರಿಗೆ ನೇರವಾಗಿ ಅವರ ಒಂದು ಖಾತೆಗೆ ಜಮಾ ಆಗತ್ತೆ. ತಾಯಿ ಕಾರ್ಡ್ ಆಗಿರ್ಬೋದು, ಇದನ್ನೆಲ್ಲ ಅವರು ಸಬ್ಮಿಟ್ ಮಾಡಬೇಕಾಗತ್ತೆ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಮೊದಲನೇ ಗರ್ಭಿಣಿಗೆ. ಮತ್ತೆ 2ನೇ ಹೆಣ್ಣು ಮಗು ಯಾರಿಗೆ ಹುಟ್ಟುತ್ತೆ
ಅವರಿಗೂ ಸಹ ಈ ಒಂದು ಸೌಲಭ್ಯ ಸಿಗುವಂಥದ್ದು. 3.5 ತಿಂಗಳ ಇಂಜೆಕ್ಷನ್ ಅನ್ನ ಮಗುವಿಗೆ ಆಗಿರ್ಬೇಕು. ಎಲ್ಲ ಇಂಜೆಕ್ಷನ್ ಅನ್ನ ಪಡ್ಕೊಂಡು ಎಲ್ಲ ದಾಖಲೆಗಳನ್ನ ಸೇಮ್ ಅದೇ ರೀತಿ ಮೊಬೈಲ್ ನಲ್ಲಿ ಎಂಟ್ರಿ ಮಾಡಿದಾಗ ಅವರಿಗೆ 6,000 ರೂಪಾಯಿ ನೇರವಾಗಿ ಅವರಿಗೆ ಖಾತೆಗೆ ಜಮಾ ಮಾಡಲಾಗುತ್ತೆ. ಇದು ಮಾತೃ ವಂದನಾ ಯೋಜನೆ ಅಂತ ಹೇಳಿ. ಏನಾದರೂ ಡೌಟ್ಸ್ ಗಳಿದ್ರೆ ಹತ್ತಿರದ ಅಂಗನವಾಡಿಗೆ ಹೋಗಿ ಕೇಳ್ಬಹುದು. ಮತ್ತೆ ಈಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿ ಇದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಈಗ ಮಾತೃ ವಂದನಾ ಯೋಜನೆಯಲ್ಲಿ APL BPL ಅಂತ ಏನು ಇರೋದಿಲ್ಲ, ಅದನ್ನ ಸಲ್ಲಿಸಬಹುದು. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಕಡ್ಡಾಯವಾಗಿ BPL ಕಾರ್ಡ್ ಇರಲೇಬೇಕು. 2 ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಸೌಲಭ್ಯ ಸಿಗುವಂತದ್ದು. ಹೆಣ್ಣು ಮಕ್ಕಳು, ಮೊದಲನೇ ಹೆಣ್ಣು ಮಗು, 2ನೇ ಹೆಣ್ಣು ಮಗು ಮಾತ್ರ ಈ ಸೌಲಭ್ಯ ಸಿಗುವಂತದ್ದು. ಈಗ 18 ವರ್ಷ ತುಂಬಿದಾಗ ಅವರಿಗೆ ಮೆಚುರಿಟಿ ಅಮೌಂಟ್ ಅವರಿಗೆ ನಾವು ಕಚೇರಿಗೆ ಕರೆಸಿ ಅಗತ್ಯ ದಾಖಲೆಗಳನ್ನ ಪರಿಶೀಲಿಸಿ ಅವರಿಗೆ ಮೆಚುರಿಟಿ ಅಮೌಂಟ್ ಅನ್ನ 18 ವರ್ಷ ಈಗಾಗಲೇ 6-7ನೇ ಸಾಲಿನಲ್ಲಿ ಈಗಾಗಲೇ ನಾವು ಅವ್ರದ್ದು ಮೆಚುರಿಟಿ ಅಮೌಂಟ್ ಅನ್ನ ಒಂದು ಫಲಾನುಭವಿಯನ್ನ ಕರೆದು ಅವರಿಗೆ ನಾವು ಈಗ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. 18 ವರ್ಷ ತುಂಬಿದವರಿಗೆ ಅವರು ಸಹ ಎಲ್ಲ ದಾಖಲೆಗಳನ್ನ ಸಲ್ಲಿಸಬೇಕಾಗತ್ತೆ. ಮತ್ತೆ ಪ್ರತಿಯೊಂದು ದಾಖಲೆಗಳನ್ನು ಸಮರ್ಪಕವಾಗಿದ್ದಲ್ಲಿ ಈ ಒಂದು ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿ ಅವರು ಅಪ್ಡೇಟ್ ಮಾಡಿರ್ಬೇಕು. ಇದೆಲ್ಲ ಇದ್ದಾಗ ಇದನ್ನೊಂದು ಪಡಿಬಹುದು. ಮತ್ತೆ ಭಾಗ್ಯಲಕ್ಷ್ಮಿಯಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ ಅಲ್ಲಿ ಗಂಡನ ಹೆಸರು ಕಡ್ಡಾಯವಾಗಿ ಫೋಟೋ ಇರಲೇಬೇಕು. ತಾಯಿ ಇದು ಹೆಂಡತಿದು ದೃಢೀಕರಣ, ವಾಸವಾಗಿದ್ದಾರೆ ಅಂತ ದೃಢೀಕರಣ ಕೊಟ್ಟರೆ ಸಾಕಾಗತ್ತೆ. ಮತ್ತೆ ನಮ್ಮಲ್ಲಿ ಫಲಾನುಭವಿಗಳು ಈಗಾಗಲೇ ಪೂರಕ ಪೌಷ್ಟಿಕ ಪಡಿತಾ ಇರುವಂತವರು 6ರಿಂದ 3 ವರ್ಷದ ಮಕ್ಕಳು 192, 3ರಿಂದ 6 109, ಮತ್ತೆ 107 ಗರ್ಭಿಣಿ ಬಾಣಂತಿಯರು ಈಗಾಗಲೇ ಆಲ್ರೆಡಿ ಇದ್ದಾರೆ. ಮತ್ತೆ 167 ಮಾತೃವಂದನಾ ಸೌಲಭ್ಯವನ್ನು ಈಗಾಗಲೇ ಪಡೆದಿದ್ದಾರೆ. ಮತ್ತೆ ಭಾಗ್ಯಲಕ್ಷ್ಮಿ 94 ಪಡೆದಿದ್ದಾರೆ ಈಗಾಗಲೇ. ಮತ್ತೆ ಇಲ್ಲಿ ಸ್ತ್ರೀಶಕ್ತಿ ಗುಂಪುಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆರ್ಥಿಕವಾಗಿ ಅವರು ಸಬಲರಾಗೋದಕ್ಕೆ ಆಲ್ಮೋಸ್ಟ್ ಅವರಿಗೆ ಈಗೆಲ್ಲ ಉಳಿತಾಯವನ್ನೆಲ್ಲ ಮಾಡಿ ಮತ್ತೆ ಆಂತರಿಕ ಸಾಲವನ್ನ ಪಡ್ಕೊಂಡು ಆರ್ಥಿಕವಾಗಿ ಅವರು ಸಬಲರಾಗಿದ್ದಾರೆ. ಮತ್ತೆ ಕೆಲವೊಂದೆಲ್ಲ ಫೋಟೋ, ಈಗ ಮುಂಚೆ ನಾವು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಫೋಟೋ ಕ್ಯಾಪ್ಚರ್ ಇರಲಿಲ್ಲ. ಈಗ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಒಂದು ಸರ್ಕಾರದ ಆದೇಶದಂತೆ ನಾವು ಯಾರು ಫಲಾನುಭವಿ ಇದ್ದಾರೆ ಅಂದ್ರೆ 6ರಿಂದ 3 ವರ್ಷದ ಮಕ್ಕಳಿಗೆ ಮನೆ ಕೊಡ್ತೇವೆ, ಗರ್ಭಿಣಿ ಬಾಣಂತಿಯರಿಗೆ ಮನೆಗೆ ಫುಡ್ ಕೊಡುವಾಗ ಒಂದು ಫೋಟೋ ಕ್ಯಾಪ್ಚರ್ ಇರುತ್ತೆ. ಅದಕ್ಕೆ ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಮತ್ತೆ 1 ಬಾರಿ ಮಾತ್ರ OTP ಅನ್ನ ಕೇಳಲಾಗತ್ತೆ ಅವರಿಗೆ. ಅದನ್ನೆಲ್ಲ ಒಂದು ಮಾಹಿತಿಯನ್ನ ಕಾರ್ಯಕರ್ತರಿಗೆ ಕೊಟ್ಟು ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮ ಮುಂದುವರಿದ ಹಾಗೆ ಮೆಸ್ಕಾಂ ಇಲಾಖೆಯವರು ಮಾಹಿತಿಯನ್ನು ಹಂಚ್ಕೋಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, BO ಸರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳೇ, PDO ಸಾಹೇಬ್ರೆ ಹಾಗೂ ಗ್ರಾಮಸ್ಥರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಿರೇನ್ಗೌಡ ಅಂತ ಹೇಳಿ, ಅಸಿಸ್ಟೆಂಟ್ ಇಂಜಿನಿಯರು ಮೆಸ್ಕಾಮಿಂದ. ಇವಾಗಲೇ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹ ಜ್ಯೋತಿ ಸ್ಕೀಮ್ ಏನಿದೆ ಅದರಲ್ಲಿ ನಮ್ಮ ಈ ಅರೆಕಾಳ ಗ್ರಾಮ ಪಂಚಾಯತಿಯಲ್ಲಿ 1836 ಗ್ರಾಹಕರಿದ್ದಾರೆ. ಅದರಲ್ಲಿ 1364 ರಿಜಿಸ್ಟರ್ ಆಗಿದ್ದಾರೆ, ಇನ್ನೂ 472 ಆಗಿಲ್ಲ. ದಯವಿಟ್ಟು ಯಾರು ಈ ಯೋಜನೆಯನ್ನ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ತಾವು ದಯವಿಟ್ಟು ಮಾಡ್ಕೋಬೇಕು. ನಮ್ಮ ಕಚೇರಿಯಲ್ಲಾದರೂ ಬಂದು ಮಾಡ್ಕೋಬಹುದು ಅಥವಾ ನಮ್ಮ ಮೊಬೈಲಲ್ಲಿ ಮಾಡ್ಕೋಬಹುದು, ವೆಬ್ಸೈಟಲ್ಲಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಇಲಾಖೆಯಿಂದ ನಿಮಗೆ ಏನಾದರೂ ಬೇರೆ ಕುಂದುಕೊರತೆ ಇದ್ರೆ ತಾವು ಹೇಳ್ಬೋದು ಈ ಸಭೆಯಲ್ಲಿ. ಮೆಸ್ಕಾಂ ಇಲಾಖೆಯಿಂದ ಏನಾದರೂ ಕುಂದುಕೊರತೆಗಳಿದ್ರೆ ಪ್ರಶ್ನೆಗಳನ್ನು ಕೇಳಬೇಕು. ಮಾತಾಡಿ ಸರ್. ಕಾರ್ಡ್ಲೆಸ್ ಇದೆಯಾ? ಇನ್ನೊಂದು ಮೇಡಮ್ ಕಾರ್ಡ್ಲೆಸ್ ಫೋನ್ ಇದ್ರೆ ಕೊಡಿ. ಯೋಜನೆ 200 ಯೂನಿಟ್ ವರೆಗೆ ಏನಿದೆ ಅದನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದನ್ನ ಲಾಸ್ಟ್ 2022ರಿಂದ ಇದಾಗಿದೆ ಅಲ್ವಾ, ಸೊ ಅದನ್ನ 200 ಯೂನಿಟ್ಸ್ ವರೆಗೆ ನಾವು ಗೌರ್ಮೆಂಟ್ ಸರ್ಕಾರದಿಂದ ಫ್ರೀ ಕೊಡ್ತಾ ಇದ್ದಾರೆ. ಅದು ವರ್ಷದ ಸರಾಸರಿ ತಗೊಂತಾರೆ. ಅವರು ಒಂದು ವರ್ಷದಲ್ಲಿ ಯೂಸ್ ಮಾಡಿರ್ತಾರಲ್ಲ ಅದರ ಸರಾಸರಿಯ ಮೇಲೆ ಅವರು ಅರ್ಹರಾಗಿರ್ತಾರೆ ಸರ್. ರಜ್ಯ ಹಾಸ್ಪಿಟಲ್ ಹತ್ರ ಮೇಲ್ಗಡೆ ಶೇಖಾಜಿ ಅವರ ಮನೆ ಉಂಟು, ಅದರ ಮೇಲ್ಗಡೆ ಕಂಬ ಹಾಕಿದ್ದಾರೆ. ಆ ಕಂಬವನ್ನು ನಮ್ಮ ರಸ್ತೆ ಬದಿಯಲ್ಲಿ ಹಾಕಿದ್ರೆ ಒಳ್ಳೇದಿತ್ತು ಅದು. ಯಾಕೆ ಮಳೆಗಾಲ ತುಂಬಾ ಕಷ್ಟ ಆಗ್ತದೆ ಜನರಿಗೆ ಅಲ್ಲಿ ಹೋಗ್ಲಿಕ್ಕೆ. ಎಲ್ಲಿ ಹೇಳಿದ್ರು ಸರ್? ರಜಿಯಾ ಹಾಸ್ಪಿಟಲ್. ರಜ್ಯ ಹಾಸ್ಪಿಟಲ್ ಮೇಲ್ಗಡೆ ಶೇಖಾಜಿ ಅವರ ಮನೆ ಹತ್ರ. ಶೇಖಾಜಿ ಅವರ ಯಾರ ಮನೆ ಹತ್ರ ಸರ್? ಶೇಖಾಜಿ
ಆಜಾರ್ ಅಂತ ಸೇಕಾಜಿ ದೇರಿಕೆಟ್ಟೆಯಲ್ಲಿ ಅದು. ಅದನ್ನು ತೆಗೆದು ಕೆಳಗಡೆ ರೋಡಲ್ಲಿ ಹಾಕಿದ್ರೆ ಒಳ್ಳೇದಿತ್ತು ಆ ರೋಡು, ಮೈನ್ ವೈರ್ ಅದು. ಸರಿ ಸರ್, ನಾನು ಅದು ನೋಡ್ತೇನೆ. ನಾವು ನಮ್ಮ ಉಂಟು ಅವ್ರದ್ದು. ಅಲ್ಲ ನಿಮ್ದು ಹೇಳಿ. 733 733 80 80 71 71 941 941. ನಂಬರ್ ತೆಗ್ತಾರೆ ಮತ್ತೆ ಕಾಲೇ ಮಾಡಿದ್ರೆ ನೋಡಿ, AEE ಅವರು ಹೇಳ್ತಾ ಇದ್ದಾರೆ, ಊರಿನವರು ಎಸ್ ಸರ್. ನಂಬರ್ ತಗೋತಾರೆ, ಫೋನ್ ಮಾಡಲ್ಲ, ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲ, ಯಾವುದೇ ಒಂದು ನಿಮಿಷ ನಾನು ಹೇಳೋರು ಕೇಳ್ಕೊಳ್ರಿ. ಅವ್ರು ಬರೋದೇ ಗ್ರಾಮ ಸಭೆಗೆ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ನಮ್ಮ ಫೋನ್ ತೆಗಿಲಿಲ್ಲ ಅವ್ರು ಯಾಕೆ ಬರ್ಬೇಕು? ದಯಮಾಡಿ ಅದು ಯಾರು ಬರೀತೀರಮ್ಮ ಬರೆದು ಬಿಡಿ ಅದನ್ನ. ಮೆಸ್ಕಾಂ ಇಲಾಖೆ ಅವರು ಊರಿನ ಗ್ರಾಮಸ್ಥರು ಫೋನ್ ಮಾಡಿದಾಗ ಫೋನ್ಗೆ ಸ್ಪಂದಿಸಿ ಅವರೇನು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಡ್ಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು ಅಂತ ಮಾಡಿ. ಸರ್ ಒಂದು ನಿಮಿಷ, ಈಗ ಹೇಳಿದ್ದೀವಲ್ಲ ಬರ್ಸಿ ಸರ್ ಒಂದು ನಿಮಿಷ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅವ್ರಿಗೆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀನಿ, ಆ ಸಭಾ ನಡವಳಿಕೆಯೂ ಕೂಡ ಬರೆಸ್ತಾ ಇದ್ದೀನಿ. ಇನ್ನು ಮುಂದೆ ಫೋನ್ ಎತ್ತಬೇಕು, ಸರಿ ಮಾಡಿ ಅಟೆಂಡ್ ಮಾಡಿ. ಮಳೆ ವಿದ್ಯುತ್ ಇಲ್ಲ ಅಂತಂದ್ರೆ ಏನು ಮನೇಲಿ ಏನು ಕೆಲಸ ಕಾರ್ಯ ಮಾಡ್ಕೊಳಕ್ಕಾಗಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಯಾರು ಫೋನ್ ಬಂದರೂ ಕೂಡ ನೀವು ರಿಸೀವ್ ಮಾಡಬೇಕು. ಸರಿ, ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬೇಕು. ಎಲ್ಲಗಳನ್ನು ತೆಗಿಲಿಕ್ಕೆ ಒಂಚೂರು ಸರಿ ಸರ್ ಮಾಡಿ. ಇದು ಮೇಡಮ್ ಸಭಾ ನಡವಳಿಕೆಯಲ್ಲೂ ಕೂಡ ಬರ್ಕೊಳ್ಳಿ ಮೇಡಮ್ ಬರೀತಿದ್ದೀರಾ? ಸಭಾ ನಡವಳಿಕೆಯಲ್ಲಿ ಕೂಡ ಬರೆದಿದೆ. ವಿದ್ಯುತ್ ತಂತಿಗಳಿಗೆ ಏನಾದರೂ ಮರದ ಕೊಂಬೆಗಳು ತಗುಲ್ತಾ ಇದ್ದರೆ ತೆರವು ಮಾಡ್ಕೋಬೇಕು. ಸರಿ, ಓಕೆ, ಧನ್ಯವಾದಗಳು ಸರ್. ನೆಕ್ಸ್ಟ್ ತೋಟಗಾರಿಕೆ ಇಲಾಖೆ. ನಮಸ್ಕಾರ. 25-26ನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ, ನನ್ನ ಹೆಸರು ಸಜ್ಜನಾ ಅಂತ ಹೇಳಿ, ನಾನು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಮಂಗಳೂರು ಬಿ ಹೋಬಳಿ ಏನುಂಟು ಅದನ್ನು ಹೆಚ್ಚುವರಿಯಾಗಿ ಪ್ರಭಾರಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 2025-26ನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಯಾವುದೆಲ್ಲ ರೈತರಿಗೆ ಸೌಲಭ್ಯಗಳುಂಟು ಅದರ ಬಗ್ಗೆ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ರೈತರು ತಮ್ಮ ತೋಟಕ್ಕೆ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಸಿಸ್ಟಮ್ ಅನ್ನು ಏನಾದರೂ ಹಾಕುವುದಾದ್ರೆ ಅದಕ್ಕೆ 75% ಸಹಾಯಧನವನ್ನ ನೀಡ್ತಾ ಇದ್ದೇವೆ. ಮತ್ತೆ ಪರಾಗಸ್ಪರ್ಶ ಕ್ರಿಯೆಗೆ ಅನುಕೂಲ ಆಗುವಂತೆ ಜೇನು ಪೆಟ್ಟಿಗೆಗಳನ್ನೇನಾದ್ರೂ ತಮ್ಮ ತೋಟದಲ್ಲಿ ಇಡ್ಬೇಕಂತ ಇತ್ತಂತಂದ್ರೆ ಜೇನು ಪೆಟ್ಟಿಗೆಗಳನ್ನ ನೀವೇ ಪರ್ಚೇಸ್ ಮಾಡಿ ಬಿಲ್ ಅನ್ನು ನಮ್ಮ ಇಲಾಖೆಗೆ ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಅದಕ್ಕೆ ಸಾಮಾನ್ಯ ವರ್ಗದ ರೈತರಿಗೆ 75%, ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಿಗೆ 90% ಅಷ್ಟು ಸಹಾಯಧನವನ್ನ ನೀಡ್ತೇವೆ. ತೋಟಗಾರಿಕೆಗೆ ಉಪಯೋಗವಾಗುವಂತ ಯಾವುದೇ ಯಂತ್ರೋಪಕರಣಗಳನ್ನ ಪರ್ಚೇಸ್ ಮಾಡೋದಿತ್ತಂದ್ರೆ ನೀವು ಪರ್ಚೇಸ್ ಮಾಡಿ ನಮ್ಮ ಸರ್ಕಾರದಿಂದ ಅನುಮೋದನೆಯಾಗಿರುವಂತಹ ಕಂಪನಿಗಳಿಂದ ಪರ್ಚೇಸ್ ಮಾಡಿ ಆ ಬಿಲ್ ಅನ್ನ ನಮ್ಗೆ ಅರ್ಜಿಯೊಂದಿಗೆ RTC, ಆಧಾರ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇದು ಜೆರಾಕ್ಸ್ ಇಟ್ಟು ಅರ್ಜಿಯನ್ನ ಸಲ್ಲಿಸಬೇಕು. ಅದಕ್ಕೆ 40% ಸಹಾಯಧನವನ್ನ ನೀಡಲಿಕ್ಕೆ ಅವಕಾಶ ಉಂಟು. ಬೇರೆ ಕಾಳುಮೆಣಸು, ಗೇರು, ಕೊಕ್ಕೋ, ಡ್ರ್ಯಾಗನ್ ಫ್ರೂಟ್ ಮತ್ತೆ ಅವಕಾಡೋ, ಬಟರ್ ಫ್ರೂಟ್ ಅಂತ ಹೇಳ್ತಾರಲ್ಲ ಅದು, ಮ್ಯಾಂಗೋಸ್ಟಿನ್, ಇಂತಹ ಬೆಳೆಗಳನ್ನ ಮಿನಿಮಮ್ 1 ಎಕರೆಗಿಂತ ಮ್ಯಾಕ್ಸಿಮಮ್ 2 ಹೆಕ್ಟೇರ್ ತನಕ ಏನಾದ್ರೂ ಬೆಳಿಲಿಕ್ಕೆ ಇತ್ತಂತ ಹೇಳಿದ್ರೆ ಅಂತಹ ರೈತರು ಕೂಡ ನಮ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. RTC ಮತ್ತೆ ಆಧಾರ್ ಇಟ್ಟು ಅದಕ್ಕೆ 40% ಸಹಾಯಧನವನ್ನ ಕೊಡ್ತೇವೆ. ಇನ್ನು 25-26ನೇ ಸಾಲಿನಲ್ಲಿ ಬೆಳೆ ವಿಮೆಗೆ ನೋಂದಣಿ ಮಾಡಲಿಕ್ಕೆ ಆಗಸ್ಟ್ 15 ಅಂತಿಮ ದಿನ ಉಂಟು. ಅಡಿಕೆಗೆ 2260 ರೂಪಾಯಿ ಪ್ರತಿ ಎಕರೆಗೆ, ಕಾಳು ಮೆಣಸಿಗೆ 960 ರೂಪಾಯಿಯನ್ನ ಪಾವತಿ ಮಾಡಿ ಬೆಳೆ ವಿಮೆಗೆ ನೋಂದಣಿ ಮಾಡಿಸಬಹುದು. ಕೆಲವರದ್ದು ಪಹಣಿಯಲ್ಲಿ ಬೆಳೆ ಇಲ್ಲ ಅಥವಾ ಕೃಷಿಯೇತರ ಅಂತೆಲ್ಲ ಉಂಟು. ಹಾಗಾಗಿ ಯಾರ್ದೆಲ್ಲ ಆತರ ಪ್ರಾಬ್ಲಮ್ ಉಂಟು, ಈ ವರ್ಷ ನಿಮ್ಗೇನೆ ಸರ್ಕಾರದಿಂದ ಒಂದು ಆ್ಯಪ್ ಬಿಟ್ಟಿದ್ದಾರೆ, ರೈತರ ಬೆಳೆ ಸಮೀಕ್ಷೆ ಅಂತ ಹೇಳಿ. ನೀವು ಅದರ ಮೂಲಕ ನಿಮ್ಮ ತೋಟದಲ್ಲಿ ಯಾವ್ದು ಅಡಿಕೆ ಇದ್ರೆ ಅಡಿಕೆ, ಕರಿಮೆಣಸು, ತೆಂಗು ಯಾವ ಬೆಳೆ ಉಂಟು ಅದನ್ನು ನೀವೇ
ಅದರ ಫೋಟೋ ತೆಗೆದು ಅಪ್ಲೋಡ್ ಮಾಡಬಹುದು. ಆಗ ಈ ಕೃಷಿಯೇತರ ಪಾಳು ಆ ಪ್ರಾಬ್ಲಮ್ ಬರುವುದಿಲ್ಲ. ನಿಮ್ಮ RTC ಅಲ್ಲಿ ಬೆಳೆ ಇದ್ರೂ ಕೂಡ ಕೃಷಿಯೇತರ ಪಾಳು ಅಂತ ಮಾಡುವಂಥದ್ದು ಆ ಪ್ರಾಬ್ಲಮ್ ಬರುವುದಿಲ್ಲ. ತೋಟಗಾರಿಕೆ ಇಲಾಖೆಯಿಂದ ಬೇರೆ ಏನಾದರೂ ಮಾಹಿತಿ ಬೇಕಿದ್ರೆ ಕೇಳ್ಬೋದು. ನಾನು ಶಿಕ್ಷಣ ಇಲಾಖೆ. ಓಕೆ, ಆಯ್ತಾ ಮೇಡಮ್? ಕಾರ್ಯಕ್ರಮ ಮುಂದುವರಿದ ಹಾಗೆ ನಮ್ಮ ಕಂದಾಯ ಇಲಾಖೆಯವರು ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಅರೇಕಳ ಗ್ರಾಮದ ಗ್ರಾಮಾಡಳಿತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನಮ್ಮ ಕಂದಾಯ ಇಲಾಖೆಯಲ್ಲಿ ಸಿಗುವಂತಹ ಮಾಹಿತಿ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ. ಪ್ರೆಸೆಂಟ್ ಈಗ ಇರುವಂಥದ್ರಲ್ಲಿ ಮಳೆಗಾಲದ ಸಮಯದಲ್ಲಿ ಮನೆ ಹಾನಿಯಾದಾಗ ಅದಕ್ಕೆ ಪರಿಹಾರ ಅದು ಯಾವ ರೀತಿ ಅಂತ ಹೇಳಿದ್ರೆ 3 ವಿಧ ಇದೆ ಅದರಲ್ಲಿ. ಮೊದಲನೇದಾಗಿ ಭಾಗಶಃ ಹಾನಿ ಅಂತ ಹೇಳಿದ್ರೆ ಅದು 15 ಮಿನಿಮಮ್ 15% ಮನೆ ಹಾನಿ ಆಗಿರ್ಬೇಕು, 15ರಿಂದ 20% ವರೆಗೆ. ಆಮೇಲೆ ಭಾಗಶಃ ಹಾನಿಯಲ್ಲಿ ಇನ್ನೊಂದು ವಿಧ ಇದೆ, 20ರಿಂದ 50% ಅಂತೇಳಿ. 20% ಮೇಲ್ಪಟ್ಟು 50%ಗಿಂತ ಕೆಳಗಡೆ ಇರುವಂತದ್ದು. ಇನ್ನೊಂದು ತೀವ್ರ ಹಾನಿ ಅಂತ ಹೇಳಿದ್ರೆ 50%ಗಿಂತ ಮೇಲ್ಪಟ್ಟು ಹಾನಿ ಆಗಿರ್ಬೇಕು, 75% ವರೆಗೆ. ಆಮೇಲೆ ಸಂಪೂರ್ಣ ಹಾನಿ 75% ಮೇಲ್ಪಟ್ಟು ಹಾನಿಯಾಗಿದ್ರೆ ಅದು ಸಂಪೂರ್ಣ ಹಾನಿ ವ್ಯಾಪ್ತಿಗೆ ಬರುವಂತದ್ದು. ಇದರಲ್ಲಿ ಪರಿಹಾರ ಯಾವ ರೀತಿ ಅಂತ ಹೇಳಿದ್ರೆ, ಭಾಗಶಃ ಹಾನಿಯಲ್ಲಿ 15ರಿಂದ 20% ಅಂದ್ರೆ 6,500 ರೂಪಾಯಿವರೆಗೆ ಅವರಿಗೆ ಪರಿಹಾರ ಪಾವತಿ ಆಗ್ತದೆ. 20ರಿಂದ 50% ಅಂತ ಹೇಳಿದ್ರೆ 30,000. ಆಮೇಲೆ 50ರಿಂದ 75% ಒಳಗಡೆ ಇದ್ರೆ 50,000 ವರೆಗೆ. ಆಮೇಲೆ ಸಂಪೂರ್ಣ ಹಾನಿ 75% ಮೇಲ್ಪಟ್ಟಿದ್ರೆ 1,20,000 ವರೆಗೆ ಪರಿಹಾರ ಪಾವತಿ ಆಗುವಂಥದ್ದು. ಇದರಲ್ಲಿ ಏನಂತ ಹೇಳಿದ್ರೆ, ಮನೆ ಹಾನಿ ಅಂತ ಹೇಳಿದ್ರೆ ನೀವು ವಾಸ್ತವ್ಯ ಇರುವ ಮನೆ, ಈಗ 1 ವರ್ಷದಿಂದ ವಾಸ್ತವ್ಯ ಇಲ್ಲ ಅಂದ್ರೆ ಬೇರೆ ಕಡೆ ಬಾಡಿಗೆಯಲ್ಲಿ ನೀವು ಕೂತಿರ್ತೀರಾ, ನೀವು ಅಂತಹ ಮನೆಗಳಿಗೆ ರೂಲ್ಸ್ ವೈಸ್ ಪೇಮೆಂಟ್ ಆಗುದಿಲ್ಲ. ನೀವು ವಾಸ್ತವ್ಯ ಹೊಂದಿರುವ ಮನೆಗಳಿಗೆ ಮಾತ್ರ ಪರಿಹಾರ ಪಾವತಿ ಆಗುವಂಥದ್ದು. ಇದೆಲ್ಲದಕ್ಕೂ ಬೇಕಾಗುವ ಸಾಮಾನ್ಯ ದಾಖಲೆಗಳು, ಅಪ್ಲಿಕೇಶನ್ ಹಾಕಬೇಕು, ಅರ್ಜಿ. ಯಾರು ಮನೆಯ ಓನರ್ ಇದ್ದಾರೆ, ಯಾರ ಹೆಸರಲ್ಲಿ ಮನೆ ಇದೆ ಅವರ ಹೆಸರಲ್ಲಿ ಅರ್ಜಿ ಹಾಕಬೇಕು. ಅವರದು ಆಧಾರ್ ಕಾರ್ಡ್ ಜೆರಾಕ್ಸ್, ರೇಷನ್ ಕಾರ್ಡ್ ಜೆರಾಕ್ಸ್, ಮನೆ ತೆರಿಗೆ ರಸೀದಿ, ಆಮೇಲೆ ಮನೆ ಹಾನಿಯಾದದ್ದು GPS ಫೋಟೋ, ಯಾವ ತರ ಹಾನಿಯಾಗಿದೆ ಅದರದ್ದು ಹಾನಿಯಾದ ಪೋರ್ಷನ್ ಇದ್ದು GPS ಫೋಟೋವನ್ನ ಇಡ್ಬೇಕಾಗುತ್ತೆ. ಮತ್ತೆ ನಿಮ್ದು RTC ಕಾಪಿ, ಸ್ಥಳದ RTC ಕಾಪಿ 911 ಅಥವಾ ಹಕ್ಕುಪತ್ರ, ಈ 3ರಲ್ಲಿ ಯಾವ್ದಾದ್ರು ಒಂದನ್ನು. ಆಮೇಲೆ RTC ಜಂಟಿ ಓನರ್ಸ್ ಇದ್ರೆ, ಯಾರು ಅಪ್ಲಿಕೇಶನ್ ಯಾರು ಹಾಕ್ತಾರೆ ಜಂಟಿ ಓನರ್ಸ್ ಅವರು ಅವರಿಗೆ ಒಪ್ಪಿಗೆ ಪತ್ರವನ್ನ ನೀಡಬೇಕಾಗುತ್ತೆ ಸ್ಟ್ಯಾಂಪ್ ಅಲ್ಲಿ. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಇಷ್ಟನ್ನ ಮನೆ ಹಾನಿಗೆ ಸಂಬಂಧಿಸಿದಂತೆ ಪರಿಹಾರಕ್ಕೆ ನೀವು ಅರ್ಜಿ ಸಲ್ಲಿಸುವಾಗ ಇಡಬೇಕಾದ ಸಾಮಾನ್ಯ ದಾಖಲೆಗಳು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಯಾವುದೇ ತಡೆಗೋಡೆ ಹಾನಿ ಅಂದ್ರೆ ಮನೆ ಮುಂಬದಿಯ ಕಾಂಪೌಂಡ್ ಹಾನಿ, ಇಂಥದಕ್ಕೆ ಯಾವುದಕ್ಕೂ ಕೂಡ ಪರಿಹಾರ ಕೊಡೋದಿಲ್ಲ. ಮನೆಗೆ ಹಾನಿಯಾಗಿರ್ಬೇಕು, ಅದು ಮಿನಿಮಮ್ 15% ಹಾನಿಯಾಗಿರುವಂತದ್ದು ವಾಸ್ತವ್ಯದ ಮನೆಗೆ. ಇದು ಪ್ರಾಕೃತಿಕ ವಿಕೋಪದಲ್ಲಿ ಹೀಗೆ ಇರುವಂತಹದ್ದು. ಇನ್ನೊಂದು ತೋಟಗಾರಿಕಾ ಬೆಳೆ ಹಾನಿ ಅಂತ ಹೇಳಿದ್ರೆ, ತೋಟಗಾರಿಕಾ ಬೆಳೆ ಹಾನಿ ಇದು ಮಿನಿಮಮ್, ಇದಕ್ಕೂ ಕೂಡ ಹಾಗೆ ರೆಸ್ಟ್ರಿಕ್ಷನ್ ಇದೆ, 33% ವರೆಗೆ ಹಾನಿಯಾಗಿರ್ಬೇಕು. ಅಂದ್ರೆ ಈಗ 1,000 ಅಡಿಕೆ ಮರ ಇದ್ರೆ ಅದರಲ್ಲಿ 300 ಅಡಿಕೆ ಮರಕ್ಕೆ ಸಿಡಿಲು ಅಥವಾ ಗಾಳಿಯಿಂದ ಹಾನಿಯಾಗಿರ್ಬೇಕು. ಇದು ನಾವು ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಇಲಾಖೆಯಿಂದ ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಮತ್ತೆ ಅದಕ್ಕೆ 33% ಹಾನಿಯಾಗಿ ಇರುವಂತಹ ಪ್ರಕರಣಗಳಿಗೆ ಪರಿಹಾರ ಪಾವತಿ ಆಗುವಂಥದ್ದು. ಇದು ತೋಟಗಾರಿಕೆ ಬೆಳೆ ಹಾನಿಗೆ. ಇನ್ನೊಂದು ನಮ್ಮ ಇಲಾಖೆಯಲ್ಲಿ ಈಗ ಈ ಮೊದಲು ಜನನ ಮರಣ ಗ್ರಾಮದಲ್ಲಿ ಸಂಭವಿಸಿದಲ್ಲಿ ನಮ್ಮ ಕಚೇರಿಯಲ್ಲಿ ಬಂದು ನೀವು ನೋಂದಣಿ ಮಾಡ್ತಿದ್ವಿ. 1 ತಿಂಗಳ ಅವಧಿಯ ಒಳಗಡೆ ಜನನ ಮರಣ ಸಂಭವಿಸಿದಲ್ಲಿ, ನಮ್ಮ ಗ್ರಾಮದಲ್ಲಿ ಸಂಭವಿಸಿದಲ್ಲಿ ನಮ್ಮ ಕಚೇರಿಗೆ ಬಂದು ನೀವು ನೋಂದಣಿ ಮಾಡ್ತಿದ್ರಿ. ಈಗ ಅದನ್ನ ಪಂಚಾಯತಿಗೆ ವಹಿಸಲಾಗಿದೆ. 1 ತಿಂಗಳ ಒಳಗಡೆ ಜನನ ಮರಣ ಸಂಭವಿಸಿದಲ್ಲಿ ನೀವು ಪಂಚಾಯತಿಯಲ್ಲಿ ಕಾರ್ಯದರ್ಶಿಯವರ ಹತ್ರ ಮೀಟ್ ಆಗಿ ಅಲ್ಲಿ ನೋಂದಣಿಯನ್ನು ಮಾಡಬೇಕು. 1 ತಿಂಗಳು ಮೇಲ್ಪಟ್ರೆ ಅಂದ್ರೆ ಮಾಹಿತಿ ಕೊರತೆಯಿಂದ ನೋಂದಣಿ ಮಾಡಿರುವುದಿಲ್ಲ ಅವರು, ಅಂತಹ ಪ್ರಕರಣ ಇದ್ದಲ್ಲಿ 1 ವರ್ಷದ ಅವಧಿಯ ಒಳಗಡೆ, 1 ತಿಂಗಳ ಮೇಲ್ಪಟ್ಟು 1 ವರ್ಷದ ಒಳಗಡೆ, ಅಂತಹ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಬಂದು ನೀವು ನೋಂದಣಿ ಮಾಡಬೇಕಾಗುತ್ತೆ. ಆಮೇಲೆ 1 ವರ್ಷ ಮೇಲ್ಪಟ್ಟು ಜನನ ಮರಣದ್ದು ನಿಮ್ಮ ಯಾವುದೇ ಕಾರಣಕ್ಕೆ ಅಂದ್ರೆ ಮಾಹಿತಿ ಕೊರತೆಯಿಂದ ನೋಂದಣಿ ಮಾಡಿರುವುದಿಲ್ಲ, ಅಂತಹ ಸಂದರ್ಭದಲ್ಲಿ ನೀವು ನ್ಯಾಯಾಲಯ ಮುಖಾಂತರ ಅರ್ಜಿ ಹಾಕಿ
ನ್ಯಾಯಾಲಯದ ಆದೇಶದ ಮೇರೆಗೆ ನಮ್ಮ ಇಲಾಖೆಯಿಂದ ಜನನ ಮರಣ ಪ್ರಮಾಣ ಪತ್ರವನ್ನು ವಿತರಿಸ್ತೇವೆ. ಆಮೇಲೆ ಪಿಂಚಣಿಯಲ್ಲಿ ನಿಮಗೆ ಗೊತ್ತಿರುವಂಥದ್ದು ಯಾವುದು ಹೊಸತ್ತು ಸೇರ್ಪಡೆ ಆಗಿಲ್ಲ. ಒಂದನೇದಾಗಿ ಸಂಧ್ಯಾ ಸುರಕ್ಷಾ ವೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ರಾಷ್ಟ್ರೀಯ ಕುಟುಂಬ ವೇತನ, ಆಮೇಲೆ ಮನಸ್ವಿನಿ ವೇತನ ಅಂತ ಹೇಳಿ. ಇದಕ್ಕೆಲ್ಲದಕ್ಕೂ ಬೇಕಾಗುವ ಸಾಮಾನ್ಯ ದಾಖಲೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್, ರೇಷನ್ ಕಾರ್ಡ್ ಜೆರಾಕ್ಸ್, ಆಮೇಲೆ ಬ್ಯಾಂಕ್ ಪಾಸ್ಬುಕ್, 3 ಫೋಟೋ, 3 ಅಥವಾ 4 ಫೋಟೋ, ಮತ್ತೆ ಅಪ್ಲಿಕೇಶನ್. ಮತ್ತೆ ರೇಷನ್ ಕಾರ್ಡ್ ಯಾವುದಾಗ ಎಲ್ಲದಕ್ಕೂ ಕೂಡ BPL ಕಾರ್ಡ್ ಆಗಿರಬೇಕು. APL ಪಡಿತರ ಚೀಟಿಗೆ ಯಾವುದೇ ಪಿಂಚಣಿ ಪಾವತಿ ಕೊಡೋದಿಲ್ಲ. ಸಂಧ್ಯಾ ಸುರಕ್ಷಾ ವೇತನ ಇದರಲ್ಲಿ ಏಜ್ ಲಿಮಿಟ್ ಇದೆ. 65 ವರ್ಷ ಮೇಲ್ಪಟ್ಟವರದು ಏಜ್ ಆಗಿರಬೇಕು. ವೃದ್ಧಾಪ್ಯ ವೇತನಕ್ಕೆ 60ರಿಂದ 64, 60 ವರ್ಷ ಮೇಲ್ಪಟ್ಟಿರಬೇಕು, 64 ವರ್ಷದ ಒಳಗಡೆ ಏಜ್ ಇರಬೇಕು ಅವರದು. ಮತ್ತೆ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವರ ಮಕ್ಕಳು ದುಡಿತಿದ್ರೆ, ಅಂದ್ರೆ 18 ವರ್ಷ ಮೇಲ್ಪಟ್ಟು ದುಡಿಯುವ ವ್ಯಕ್ತಿ ಆಗಿದ್ರೆ, ಕೆಲಸಕ್ಕೆ ಹೋಗುವಂತದ್ದಿದ್ರೆ, ಗಂಡು ಮಕ್ಕಳಿದ್ದಲ್ಲಿ ಅವರು ವರ್ಕ್ ಮಾಡ್ತಿದ್ರೆ ಅವರು ಎಲಿಜಿಬಲ್ ಇರೋದಿಲ್ಲ ಇದಕ್ಕೆ ವೃದ್ಧಾಪ್ಯ ವೇತನಕ್ಕೆ. ಹೆಣ್ಣು ಮಕ್ಕಳು ಇರಬೇಕು ಅವರಿಗೆ, ಇಲ್ಲದ್ರೆ ಮಕ್ಕಳು ಶಾಲೆಯಲ್ಲಿ ಕಲಿತಿರ್ಬೇಕು. ಇಂತಹ ಸನ್ನಿವೇಶದಲ್ಲಿ ವೃದ್ಧಾಪ್ಯ ವೇತನವನ್ನು ಮಂಜೂರು ಮಾಡುವಂಥದ್ದು. ಇದಕ್ಕೆ ರೂಲ್ಸ್ ವೈಸ್ ಈಗ ಇರುವಂಥದ್ದು ವಾರ್ಷಿಕ ಆದಾಯ 32,000 ಅಂತ ಇದೆ. ಕುಟುಂಬದ ವಾರ್ಷಿಕ ಆದಾಯ ಇದಕ್ಕೆ ಇರುವಂತ ಲಿಮಿಟ್ ಅಲ್ಲಿ, ಬಟ್ ಎಲ್ಲರದ್ದು ಅದಕ್ಕಿಂತ ಜಾಸ್ತಿ ಇರುತ್ತೆ. ಆಮೇಲೆ ವಿಧವಾ ವೇತನ ಇದಕ್ಕೆ ಏಜ್ ಲಿಮಿಟ್ 59 ವರ್ಷದ ಒಳಗಡೆ ಇರಬೇಕು. ಪತಿ ಮೃತಪಟ್ಟಲ್ಲಿ ಪತ್ನಿ ಅರ್ಜಿ ಹಾಕಬಹುದು. ಇದಕ್ಕೆ ಅವರದ್ದು ಏಜ್ ಲಿಮಿಟ್ ಇದೆ, 59 ವರ್ಷದ ಒಳಗಡೆ ಪ್ರಾಯ ಆಗಿರ್ಬೇಕು ಅವರಿಗೆ. ಇದಕ್ಕೆ ಎಕ್ಸ್ಟ್ರಾ ಆಗಿ ಒಂದು ಪತಿಯ ಮರಣ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಅನ್ನು ಅಟ್ಯಾಚ್ ಮಾಡಬೇಕು ವಿಧವಾ ವೇತನಕ್ಕೆ. ಆಮೇಲೆ ಅಂಗವಿಕಲ ವೇತನ ಇದರಲ್ಲಿ ಎಕ್ಸ್ಟ್ರಾ ಒಂದು ಆಡ್ ಮಾಡಬೇಕಾಗಿರೋದು UDID ಕಾರ್ಡ್. ಆರೋಗ್ಯ ಇಲಾಖೆಯಿಂದ UDID ಕಾರ್ಡ್ ಅಂತ ವಿತರಣೆ ಮಾಡ್ತಾರೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ 2 ವಿಧ ಇದೆ. ಒಂದು ಅಪ್ ಟು 75%, ಆಮೇಲೆ 75% ಮೇಲ್ಪಟ್ಟು. 75% ಒಳಗಡೆ ಇದ್ರೆ ಅವರಿಗೆ ಮಾಸಿಕವಾಗಿ 800 ರೂಪಾಯಿ ಪಾವತಿ ಆಗ್ತದೆ. 75% ಮೇಲ್ಪಟ್ಟಿದ್ರೆ 1,400 ರೂಪಾಯಿವರೆಗೆ ಅವರಿಗೆ ಅಂಗವಿಕಲ ವೇತನ ಪಾವತಿ ಆಗುವಂಥದ್ದು. ಆಮೇಲೆ ರಾಷ್ಟ್ರೀಯ ಕುಟುಂಬ ವೇತನ ಅಂತೇಳಿ, ಇದು ಕುಟುಂಬದ ದುಡಿಯುವ ಮುಖ್ಯ ವ್ಯಕ್ತಿ ಮೃತಪಟ್ಟರೆ ಅಂತಹ ಫ್ಯಾಮಿಲಿಯಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ಬಹುದು. ಆ ಮೃತಪಟ್ಟ ವ್ಯಕ್ತಿ ಕುಟುಂಬದ ದುಡಿಯುವ ಮುಖ್ಯ ವ್ಯಕ್ತಿ ಆಗಿರ್ಬೇಕು ಮತ್ತು ಅವರದ್ದು ಪ್ರಾಯ 59 ವರ್ಷದ ಒಳಗಡೆ ಇರಬೇಕು. ಮತ್ತೆ ವ್ಯಕ್ತಿಯ ಮರಣ ದೃಢ ಪತ್ರವನ್ನು ಇದಕ್ಕೆ ಸಲ್ಲಿಸಬೇಕು. ಮತ್ತೆ 6 ತಿಂಗಳ ಒಳಗಡೆ ಅರ್ಜಿ ಹಾಕಬೇಕಾಗುತ್ತೆ. ಈ ರಾಷ್ಟ್ರೀಯ ಕುಟುಂಬ ವಾರ್ಷಿಕ ವೇತನ ಅಂತೇಳಿ ಇದು ಒಮ್ಮೆಲೆ ಪಾವತಿ ಆಗುವಂಥದ್ದು, ತಿಂಗಳು ಯಾವುದು ಬರೋದಿಲ್ಲ. ಆಮೇಲೆ ಮನಸ್ಸಿನ ವೇತನ ಅಂತೇಳಿ, ಅದು ಮದುವೆ ಆಗದ ಹೆಣ್ಣು ಮಕ್ಕಳಿಗಿರುವಂಥದ್ದು. ಅವ್ರದ್ದು ಏಜ್ ಲಿಮಿಟ್ 40 ವರ್ಷ ಮೇಲ್ಪಟ್ಟು ಇರಬೇಕು, 49 ವರ್ಷದ ಕೆಳಗಡೆ ಇರಬೇಕು. ಅದು ಮನಸ್ಸಿನ ವೇತನ ಅಂತೇಳಿ. ಮತ್ತೆ ಕೆಲವು ಈಗ ಪಿಂಚಣಿ ಪಾವತಿ ಆಗಿರುವುದು ಯಾರಿಗೆಲ್ಲ ಬರ್ತಾ ಉಂಟು ಅವರದ್ದು ನಮಗೆ ಒಂದು ಆ್ಯಪ್ ಬಿಟ್ಟಿದ್ದಾರೆ ಹೊಸತ್ತು, ಸತ್ಯಾಪನ ಆ್ಯಪ್ ಅಂತೇಳಿ. ಅವರಿಲ್ಲಿ ವಾಸ್ತವ್ಯ ಇದ್ದಾರೆ, ಜೀವಂತ ಇದ್ದಾರೆ ಅಂತೇಳಿ ಅವರದ್ದು ಫೋಟೋ ತೆಗಿಲಿಕ್ಕಿದೆ. ಆ್ಯಪಲ್ಲಿ ಅಪ್ಡೇಟ್ ಮಾಡ್ಲಿಕ್ಕಿದೆ. ಅದೊಂದು ಲಿಸ್ಟ್ ಬಂದಿದೆ. ನಾನು ಏರಿಯಾ ವೈಸ್ ಕಾಲ್ ಮಾಡ್ತೀನಿ. ಆಗ ಅವ್ರು ಬಂದು ಅವ್ರದ್ದು ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ಹಿಡ್ಕೊಂಡು ಬರಬೇಕಾಗುತ್ತೆ ನಮ್ಮ ಕಚೇರಿಗೆ. ಬಂದು ಅವರು ಜೀವಂತ ಇದ್ದಾರೆ ಅಂತ ಹೇಳಿ ಅವ್ರದ್ದು ಫೋಟೋ ಅಪ್ಡೇಟ್ ಮಾಡಿ ಆ್ಯಪಲ್ಲಿ ಅಪ್ಡೇಟ್ ಮಾಡ್ಲಿಕ್ಕಿದೆ. ಅದು ಇನ್ಫಾರ್ಮ್ ಮಾಡ್ತೀನಿ ನಾನು. ಮತ್ತೆ ಎಷ್ಟು ನಮ್ಮ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳು ಇದರಲ್ಲಿ ಕೇಳಲಿಕ್ಕಿದ್ರೆ ಕೇಳ್ಬೋದು. ಪಂಚಾಯತ್ ಇಲಾಖೆಯಿಂದ ನಮ್ಮ ಪಟ್ಟಿ ಹೋಗಿ ಫೈನಲೈಸ್ ಮಾಡ್ತಾರೆ. ಇನ್ನು ಕೂಡ ಪಂಚಾಯತಿಗೆ ಸಬ್ಮಿಟ್ ಆಗಿದೆ. ಅದು ಅವರು ತೀರ್ಮಾನ ಮಾಡ್ತಾರೆ. ಮತ್ತೆ ಹೇಳ್ತಾರೆ. ಸರ್ ಚರ್ಚೆಗಳನ್ನ ನಂತರ ಮಾಡುವ, ಇಲಾಖೆಯ ವಿಷಯಗಳ ಸರ್ ನಂತರ ಚರ್ಚೆ ಮಾಡುವ. ಧನ್ಯವಾದಗಳು ಸರ್ ತಮಗೆ. ನೆಕ್ಸ್ಟ್ ನಮ್ಮ NRG ವಿಭಾಗದಿಂದ ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆದ್ರೂ ಮನವಿಗಳಿದ್ರೆ ಕೊಡಬೇಕು. ಇದು ಮುಗಿತಿದ್ದಂಗೆ ಒಂದು ನಿಮಿಷ ಸರ್. ಮನೆ ನಿವೇಶನ ಸಂಬಂಧಪಟ್ಟ ಹಾಗೆ ನಾವು ಆಲ್ರೆಡಿ ಎಲ್ಲ ನಿವೇಶನ ರಹಿತರ ಪಟ್ಟಿಯನ್ನು ಅಂತಿಮಗೊಳಿಸಿ ವಾರ್ಡ್ ವೈಸು
ಎಲ್ಲ ಪಟ್ಟಿಯನ್ನು ತಹಸೀಲ್ದಾರಿಂದ ಅನುಮೋದನೆ ತಗೊಂಡು ಮತ್ತೆ ನಮ್ಮ ಜಾಗ ಎಷ್ಟಿದೆ ಅದನ್ನು ಸರ್ವೆ ಮಾಡಿಸಿ, ಸರ್ವೆ ಇಲಾಖೆಯಿಂದ ಮತ್ತೆ ಸರ್ವೆ ಮಾಡಿಸಿ ಅದನ್ನ ಮೂಡಾಗೆ ಸುಮಾರು 34,000 ರೂಪಾಯಿ ಹಣ ಕೊಟ್ಟು ಸ್ಪುಟ್ನಿ ಫೀಸ್ ಅಂತ ಗೌರ್ಮೆಂಟ್ ಇಂದ ತಗೊಳ್ತಾರೆ ಅವರು, ಅವ್ರಿಗೆ ಕೊಟ್ಟಿದ್ವಿ. ಅದು ಸುಮಾರು 2 ತಿಂಗಳು ಲೇಟ್ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಮೂಡಾದ ಸಾಮಾನ್ಯ ಸಭೆ ಆಗಿರ್ಲಿಲ್ಲ. ಪ್ರತಿಯೊಂದನ್ನು ಕೂಡ ಮೂಡಾದ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅನುಮೋದನೆ ಕೊಡ್ಬೇಕು ಅವರು ಎಲ್ಲ ಫೈಲ್ಗಳಿಗೂ. ಈ ಮೊನ್ನೆ ಮೀಟಿಂಗ್ ಆಗಿದೆ, ಮೂಡಾದ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಗೊಂಡಿದೆ. ಅವ್ರೇನ್ ಮಾಡಿಬಿಡ್ತಾರೆ, ನೆಕ್ಸ್ಟ್ ನಮಗೆ ನಮ್ಮ ಫೈಲನ್ನು ಅನುಮೋದನೆ ಮಾಡಿ ಕೊಟ್ಟಾಗ ಅದಕ್ಕೆ ಫೀಸ್ ಕಟ್ಟಲಿಕ್ಕೆ ಬರುತ್ತೆ, ಸುಮಾರು ಒಂದು 11-12 ಲಕ್ಷ ಬರುತ್ತಂತೆ. ನಾವು ಮತ್ತೆ ಅದನ್ನೇನ್ ಮಾಡಬೇಕು, ಗ್ರಾಮ ಪಂಚಾಯತಿ ನಿರ್ಣಯ ಮಾಡಿ ಇದು ಸರ್ಕಾರಿ ಸಂಸ್ಥೆ ಆಗಿರುವುದರಿಂದ ಸಾರ್ವಜನಿಕರ ಒಂದು ಬಡವರಿಗೆ ಹಂಚುವಂತ ನಿವೇಶನ ಆಗಿರುವುದರಿಂದ ಹಣ ಫೀಸಿಂದ ನಮಗೆ ವಿನಾಯಿತಿ ನೀಡಿ ಅಂತ ನಾವು ಸರ್ಕಾರದ ಮಟ್ಟದಲ್ಲಿ ಲೆಟರ್ ಬರಿಬೇಕಂತೆ. ಅದನ್ನ ನಮಗೆ ಅವರು ನಿನ್ನೆ ಫೋನ್ ಮಾಡಿದ್ವಿ, ನಾವು ಗ್ರಾಮ ಸಭೆ ಇದೆ ನಾಳೆ ನಾವು ಜನರಿಗೆ ಆನ್ಸರ್ ಮಾಡಬೇಕು ಅಂತ. ಅನುಮೋದನೆ ಆಗಿದೆ, ಒಂದು 2-3 ದಿನದಲ್ಲಿ ನಿಮಗೆ ಫೈಲ್ ಕೊಡ್ತೇವೆ. ಮುಂದಿನ ಪ್ರೊಸೀಜರ್ ನೀವು ಬೆಂಗಳೂರು ಹೋಗ್ಬೇಕಾಗತ್ತೆ. ಬೆಂಗಳೂರು ಹೋಗಿ ನಮ್ಮ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಫೀಸ್ನಿಂದ ವಿನಾಯಿತಿ ನೀಡಿ, ಮತ್ತೆ ಅದಾದ್ಮೇಲೆ 5 ಇಲಾಖೆದು ನೀವು NOC ತಗೋಬೇಕಾಗತ್ತೆ. ಒಂದು ಜಲಮಂಡಳಿಯಿಂದ, ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ, ಒಂದು ಇದರಿಂದ ಮೆಸ್ಕಾಂ ಇಲಾಖೆಯಿಂದ, ಇನ್ನೊಂದು ಯಾವುದು ಅಗ್ನಿಶಾಮಕದಿಂದ, ಒಂದು ಮೈನ್ಸ್ ಅಂಡ್ ಜ್ಯುವೆಲರ್ಸಿಯಿಂದ, ಒಟ್ಟು 5 ಇಲಾಖೆಯಿಂದ NOC ತಗೊಂಡ್ಮೇಲೆ ಬೆಂಗಳೂರಲ್ಲಿ ಅದಕ್ಕೆ ಅನುಮೋದನೆ ಕೊಡ್ತಾರೆ. ಸುಮಾರು 115 ಸೈಟು ಆಗಿ ರಿಲೀಸ್ ಆಗಿ ಬಂದಿದೆ. ಮತ್ತೆ ಅದರಲ್ಲಿ ಅದಾಗಿ ಕೂಡ ನಮ್ಮ ಬಾಡಿ ಹೋಗಿ ಮಾತಾಡಿದಾಗ ಮೂಡಾದಿಂದ ಅಲ್ಲಿ ಗಾರ್ಡನ್ ಕೆಲಸವನ್ನು ಇದು ಮೂಡಾದ ಸಹಯೋಗದೊಂದಿಗೆ ನಿಮ್ಮ NREG ಯೊಂದಿಗೆ ನಾವು ಸೇರಿ ಮಾಡೋಣ ಅಂತ ಹೇಳಿದ್ದಾರೆ. ಇಷ್ಟು ಎಲ್ಲ ಹಂತವನ್ನು ಕಂಪ್ಲೀಟ್ ಮಾಡಿದೆ. ಈಗ ನಿವೇಶನದ ಫೈಲು ಈಗ ನಮಗೆ ಮಂಗಳೂರು ಮೂಡದಿಂದ ಬಂದ ತಕ್ಷಣ ಒಂದು 2 ದಿನದಲ್ಲಿ ನಾವೇ ಖುದ್ದಾಗಿ ಬೆಂಗಳೂರಿಗೆ ಹಿಡ್ಕೊಂಡು ಹೋಗ್ತೇವೆ. ಈ ವಿಚಾರವಾಗಿ ನಾವು 2 ಸಾರಿ ಆಲ್ರೆಡಿ ಬೆಂಗಳೂರು ಹೋಗಿದ್ದೇವೆ. ಉಪಾಧ್ಯಕ್ಷರು, ನಾವು ಸದಸ್ಯರು, ಮಾಜಿ ಅಧ್ಯಕ್ಷರು ಎಲ್ಲರೂ ಬಂದಿದ್ರು ನೋಡಿ. ಹಾಗೆ ಅದರ ಫೈಲ್ ಅತ್ಯಂತ ಮೂವ್ ಆಗಿ ಹೋಗಿದೆ ಸರ್. ಬ್ಲೂ ಲೈನ್ ಇಂದ ಸ್ಕೆಚ್ ಮಾಡಿಸಿ ರಸ್ತೆಗೆ ಎಷ್ಟು ಬಿಡಬೇಕು, ಮತ್ತೆ ನಮ್ಮದು ಪಾರ್ಕಿಂಗ್ ಎಷ್ಟು ಬಿಡಬೇಕು, 40% ಸಪರೇಟ್ ಬಿಡಬೇಕಾಗಿತ್ತು ಸರ್ ಅಭಿವೃದ್ಧಿ ವಿಚಾರವಾಗಿ. ಅದನ್ನು ಬಿಟ್ಟಿದ್ದೇವೆ. NREG ಇಂದ ಚರಂಡಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ಚರಂಡಿ ಒಂದು ಹಂತದ್ದು ಆಯ್ತು 2 ಲಕ್ಷದ್ದು, ಇನ್ನು ಉಳಿದದ್ದು ಮಾಡ್ತಾ ಇದ್ದೇವೆ. ಮೂಡದವರು ಕೂಡ ಸಂಪೂರ್ಣ ಸಹಕಾರ ಕೊಡ್ತೇನೆ ಹೇಳಿದ್ದಾರೆ. ಸರ್, ಅದು ನಿಮಗೆ ಗೊತ್ತಿದೆ. ಸರ್ವೆ ಇಲಾಖೆಯವರು ಎಲ್ಲಿ ಗಡಿ ಗುರುತು ಮಾಡ್ತಾರೆ ಅದನ್ನು ನಾವು ಒಳಪಡಿಸಿಕೊಂಡು ನಮಗೆ ಹ್ಯಾಂಡ್ ಓವರ್ ತಗೋಬೇಕಾಗುತ್ತೆ. ನೀವು ಅದರಿಂದ ನಾವು ಎಷ್ಟು ಎಲ್ಲಿ ಇದ್ದದ್ದು ಫೈಲನ್ನು ಯಾವ ರೀತಿ ಮಾಡಿ ಆದಷ್ಟು ನಮ್ಮ ಕೈಲಾದಷ್ಟು ಹೆಚ್ಚಿನ ಶ್ರಮವನ್ನು ಹಾಕಿ ಮಾಡಿದ್ದೇವೆ. ಇನ್ನೂ ಕೂಡ ಈ ವಾರದಲ್ಲಿಯೇ ನಾವು ಬೆಂಗಳೂರಿಗೆ ಹಿಡ್ಕೊಂಡು ಹೋಗ್ತೇವೆ, ಮಾತಾಡಿದ್ದೇವೆ ಆಲ್ರೆಡಿ ನಾವು. ಸರ್ ಈಗ ಅವ್ರು ಹೇಳೋದು ಹೇಳಿ ಸರ್. ಒಂದು ನಿಮಿಷ ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್ 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 ಒಬ್ಬೊಬ್ಬರಾಗಿ ಮಾತಾಡಿ.
ಆಯ್ತು ಆಯ್ತು, ನಾನೊಂದು ಮಾತಾಡ್ತೀನಿ, ನನಗೊಂದು ಅವಕಾಶ ಕೊಡಿ. ನೋಡಿ, NOC ಕೊಡ್ಬೇಕಂತ ಹೇಳಿದ್ದಾರೆ ಒಂದು ಸೈಡು. ಒಂದು ನಿಮಿಷ ತಡೀರಿ ಸರ್, ಸಮಾಧಾನವಾಗಿರಿ ಸರ್, ಸಮಾಧಾನವಾಗಿ. ಇವಾಗ ನಿಮ್ಮ ಪಾಪ ಕೊರಗೆ ಏನಪ್ಪ ಅಂದ್ರೆ 1 ವರ್ಷ ಆಯ್ತು, ಬರೀ ಇದನ್ನೇ ಆಯ್ತು. ಒಂದು ನಿಮಿಷ ಸರ್, ನಾನಿಲ್ಲಿ ಗುರುಗಳೇ, ಅಲ್ಲಲ್ಲ, ಇಲ್ಲಿ ಕೇಳಿ ಸರ್. ನಾನು ಮಾತಾಡ್ಬೋದು ಈಗ? ಪ್ರಾಬ್ಲಮ್ಗಳನ್ನ ಅವ್ರು ಹೇಳಿದ್ದಾರೆ, ನಿಮ್ಮ ಪ್ರಾಬ್ಲಮ್ ನೀವು ಹೇಳಿದಿರಿ. ನೀವನ್ನು ಹೇಳ್ತಾ ಇದ್ರಿ ನಮ್ಗೆ ಯಾವಾಗ ಮಾಡಿಸ್ಕೊಡ್ತೀರ ಅಂತ, ನೀವು ದಿನ ಕೊಡಬೇಕು, ನಿಗದಿ ಹೇಳ್ಬೇಕಂತ ಹೇಳ್ತಿದ್ರಿ. ಓಕೆ, ಈ ಮಾಹಿತಿಯನ್ನ PDO ಸಾಹೇಬ್ರೆ ಮತ್ತೆ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಮಾನ್ಯ UT ಖಾದರ್ ಸಾಹೇಬ್ರವರ ಗಮನಕ್ಕೆ ತಂದು 5 ಇಲಾಖೆಯವರು NOCಗಳನ್ನ ಬೇಗ ಕೊಡುವಂತೆ ಮಾಡಿ ತುರ್ತಾಗಿ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತ ಸಭೆಯಲ್ಲಿ ನಿರ್ಣಯ ಬರೆದ್ಬಿಡಿ. ಇವರೇ ಮೇಡಮ್, ಖಂಡಿತವಾಗ್ಲೂ ನಾನು ಕೂಡ ವೈಯಕ್ತಿಕವಾಗಿ ಸರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹಾಗಾಗಿ ಇವಾಗ ನಮ್ಮನ್ನ ನೋಡಲ್ ಅಧಿಕಾರಿ ಅಂತ ಮಾಡಿದ್ದಾರೆ. ವರ್ಷವೆಲ್ಲ ನಾನು ನಿಮ್ಮ ಗ್ರಾಮ ಪಂಚಾಯತಿಗೆ ಬರಬೇಕು ನೋಡಲ್ ಅಧಿಕಾರಿಯಾಗಿ. ಅಧ್ಯಕ್ಷರೇ, ತಡ್ರಿ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಮಾತಾಡಿ ಸರ್, ಮಾತಾಡಿ. ನಮಸ್ತೆ. ನಾವು ಈ ನಿವೇಶನದ್ದುಂಟಲ್ಲ, ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ನಾವೇನು ಅರ್ಧದಲ್ಲಿ ಬಿಡಲಿಲ್ಲ. ಅದು ಎಲ್ಲಿಗೆಲ್ಲ ಹೋಗ್ಬೇಕು, ಬೆಂಗಳೂರು ಹೋಗುದಿದ್ರೆ ಬೆಂಗಳೂರಿಗೆ ಸಹ ಹೋಗಿದ್ದೇವೆ, 3ಕ್ಕೆ ಹೋಗುದಿದ್ರೆ 3ಕ್ಕೆ ಹೋಗಿದ್ದೇವೆ. ಎಲ್ಲ ಕಡೆ ಹೋಗಿ ನಾವು ನಿವೇಶನವನ್ನು ನಿಲ್ಲಿಸಲಿಲ್ಲ. ಅಲ್ಲಿ ನೋಡಿದ್ರೆ ಗೊತ್ತಾവും, ಫೈಲ್ ತೆಗೆದು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೆ ಅಂತ. ಅದಕ್ಕೆ ಸಹ ಸ್ವಲ್ಪ ಪ್ರೊಸೀಜರ್ ಉಂಟು, ಹೇಗೆ ಮಾಡ್ಬೇಕಂತ. ಈಗ ನಿವೇಶನ ಕೊಡುವಾಗ ಈ ತಹಸೀಲ್ದಾರರು ಹಕ್ಕುಪತ್ರ ರೆಡಿ ಮಾಡಿಯೇ ಕೊಡುವುದು, ಖಾಲಿ ನಿವೇಶನವನ್ನು ಕೊಟ್ಟು ಬಿಡುವುದಿಲ್ಲ. ನೋಡ, ನಾವು ಕೆಲಸ ಮಾಡ್ತಾ ಇದ್ದೇವಲ್ಲ, ಆದಷ್ಟು ಶೀಘ್ರದಲ್ಲಿ ಇನ್ನೂ ಸಹ ಪ್ರಯತ್ನ ಮಾಡ್ತೇವೆ, ಶೀಘ್ರದಲ್ಲಿ ಕೊಡುವಾಗೆ ನಾವು. ನಾವು ಹೋದ ದಾಖಲೆ ಎಲ್ಲ ಉಂಟು, ಎಲ್ಲ ಬೆಂಗಳೂರಿಗೆ ಹೋದ ದಾಖಲೆ ಉಂಟು, 3ಕ್ಕೆ ಹೋದ ದಾಖಲೆ ಉಂಟು, ಎಲ್ಲ ದಾಖಲೆ ನಮ್ಮ ಹತ್ರ ಉಂಟು. ನಾವು ಯಾವ ಇಲಾಖೆಗೆ ಹೋಗಿದ್ದೇವೆ ಎಲ್ಲ ದಾಖಲೆ ನಮ್ಮ ಹತ್ರ ಉಂಟು. ನಾವು 3ಕ್ಕೆ ಹೋದ ದಾಖಲೆ ಉಂಟು. ನೀವೊಂದು ಪ್ಲಾನ್ ಮಾಡಿ, ಮಾಹಿತಿ ಹಕ್ಕಲ್ಲಿ ದಾಖಲೆ ಕೇಳಿ, ದಾಖಲೆ ಕೇಳಿ. ಈಗ ನೀವು ಕೇಳಿಕೊಂಡು ನಮಗೆ ದಾಖಲೆ ಕೊಡಲಿಕ್ಕಾಗೋದಿಲ್ಲ, ಮಾಹಿತಿ ಹಕ್ಕಲ್ಲಿ ಕೇಳಿ ನೀವು, ನಾವು ದಾಖಲೆ ಕೊಡ್ತೇವೆ. ನಾವು ನಿಮಗೆಷ್ಟು ಅಲ್ಲ, ನಿಮಗೆ ಬಡವರ ವಿಷಯದಲ್ಲಿ ನಿಮಗೆಷ್ಟು ಕಾಲೇಜು ಉಂಟು ಅಷ್ಟೇ ಕಾಲೇಜು ನಮಗೆ ಉಂಟು. ಅಲ್ಲಲ್ಲ, ನಿಮಗೆ ಬಡವರ ವಿಷಯದಲ್ಲಿ ಎಷ್ಟು ಕಾಲೇಜು ಉಂಟು ಅಷ್ಟೇ ಕಾಲೇಜು ನಮಗೆ ಉಂಟು. ನಾವು ಸಹ ಇಲ್ಲಿ ಸುಮ್ಮನೆ ಕುತ್ಕೊಳ್ಳಿಲ್ಲ. 9 ಎಕರೆ ಜಾಗವನ್ನು ಪಂಚಾಯತಿಗೆ ರೆಕಾರ್ಡ್ ಮಾಡಿಕೊಂಡು ಬಡವರಿಗೆ ಕೊಡಬೇಕಂತ ನಮಗೆ ಸಹ ಒಂದು ಆಸೆ ಉಂಟು. ನಾವು ಸಹ ಆದಷ್ಟು ಪೀಡಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ಬೆಂಗಳೂರಿಗೆಲ್ಲ ಹೋಗಿದ್ದೇವೆ, ಈ ನಿವೇಶನ ವಿಷಯದಲ್ಲಿ ಹೋದದ್ದು. ಅದಲ್ಲದೆ ಮೊನ್ನೆ ನಾವು 3ರಲ್ಲಿ ಹೋಗಿ ಒಂದು 2 ತಿಂಗಳು ನಮ್ಮ ಫೈಲಲ್ಲಿ ಬಾಕಿಯಾಗಿತ್ತು. ಅಲ್ಲಿ ನಮಗೆ ತಿಂಗಳಿನ ಸಾಮಾನ್ಯ ಸಭೆ ಆಗಲಿಲ್ಲ. ಮೊನ್ನೆ ಸಾಮಾನ್ಯ ಸಭೆ ಇತ್ತು. ಆ ಸಾಮಾನ್ಯ ಸಭೆಯಲ್ಲಿ ನಮ್ಮ ನಿವೇಶನದ್ದು FL ಆಯಿತು.
ಅದಲ್ಲದೆ ನಾವು ಬ್ಲೂ ಪ್ರಿಂಟ್ ಸಹ ಲೇಟ್ ಆಗ್ತದಂತ ನಾವು ಪ್ರೈವೇಟ್ ಅವರಿಗೆ ಕೊಟ್ಟು ಬ್ಲೂ ಪ್ರಿಂಟ್ ಸಹ ತಯಾರಿಸಿದ್ದೇವೆ, ಪ್ಲಾನ್ ಆಗಿದೆ, ನಾವು ಕೆಲಸ ಮಾಡ್ತಾ ಇದ್ದೇವೆ. ನೀವು ಅದು ಸಹ ನಿಮಗೆ ಡೌಟ್ ಇದ್ದರೆ ನೀವು ಮಾಹಿತಿ ತಕೊಳ್ಳಿ. ನಮಗೆ NOC ಮೂಡದ NOC ಸಿಕ್ಕಿದ ನಂತರ ನಾವು ನಿಮಗೆ ಭರವಸೆ ಕೊಡ್ತೇವೆ. ಖಂಡಿತ ನಿವೇಶನ ಕೊಡಬೇಕಂತ ನಮಗೆ ಆಸೆ ಉಂಟು. ಮೂಡದ ಒಂದು NOC ಸಿಗ್ಬೇಕು ನಮಗೆ. ಕುಮಾರಣ್ಣನವರೇ, ಮೂಡದ NOC ಸಿಕ್ಕಿದ ಕೂಡಲೇ, ಇವತ್ತು ನಾಳೆಯಿಂದ ಮೂಡದ NOC ಸಿಕ್ಕಿದ ಕೂಡಲೇ ನಾವು ಭರವಸೆ ಕೊಡ್ತೇವೆ. ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮೂಡದ NOC ಸಿಕ್ಕದಿಂದ ನಾವು ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಭರವಸೆ ಕೊಟ್ಟರೆ ಪುನಃ ನೀವು ನಮ್ಮನ್ನು ಇಲ್ಲಿ ಮೇಲೆಗಳಿಗೆ ಮಾಡ್ತೀರಿ. NOC ಸಿಕ್ಕಿ ಭರವಸೆ ಕೊಡ್ತೇವೆ, ಖಂಡಿತ ಕೊಡ್ತೇವೆ ಭರವಸೆ. ನಿಮಗೆಷ್ಟು ಕಾಳಜಿ ಉಂಟು ಅಷ್ಟೇ ಕಾಳಜಿ ನಮಗೆ ಸಹ ಉಂಟು. ನಾವು ನಮ್ಮ ಈ ಗ್ರಾಮ ಸಭೆ ಅಲ್ಲ, ಗ್ರಾಮ ಸಭೆ ಕರೆದು ಕೊಡ್ತೇವೆ. ನಿವೇಶನ ಗ್ರಾಮ ಸಭೆ ಮಾಡಬೇಕು, ನಾವು ನಿವೇಶನ ಗ್ರಾಮ ಸಭೆ ಮಾಡಬೇಕು. ನಿವೇಶನ ಗ್ರಾಮ ಸಭೆ ಮಾಡಿ ನಾವು ಬರ್ತೇವೆ. ನಿವೇಶನ ಗ್ರಾಮ ಸಭೆ ಮಾಡಿ ಭರವಸೆ ಕೊಡ್ತೇವೆ. ನಿವೇಶನ ಗ್ರಾಮ ಉಪಾಧ್ಯಕ್ಷರೇ ಇಲ್ಲಿ ಅವ್ರ ಹೆಸರೇನು? ಸರ್ ಹಲೋ ಸರ್ ಉಮಾರಪ್ಪ ಅವರು ಸಮಾಧಾನವಾಗಿರ್ಬೇಕು. ನಾವು ಇವಾಗ ಅವ್ರು ಹೇಳೋದು ಏನ್ ಗೊತ್ತಾ, 5 ಇಲಾಖೆಯವರು NOC ಕೊಡೋದೇ ನಾವು ಭರವಸೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಕೊಟ್ಟ ತಕ್ಷಣನೇ ಮಾಡ್ತೀವಂತಲೂ ಕೂಡ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಉಮಾರಪ್ಪ ಅವರು, 1 ನಿಮಿಷ. ಇನ್ನೊಬ್ಬರಿದ್ದಾರೆ ಇಲಾಖೆಯವರು ಏನಾರು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಗ್ರಾಮಸ್ಥರೇ, ನಾನು ತಾಲೂಕ್ ಪಂಚಾಯತಿಂದ IEC ಕೋಆರ್ಡಿನೇಟರ್ ನಿಶ್ಮಿತಾ ಮಾತಾಡ್ತಿದ್ದು. ಸೊ ನಿಮಗೆ ನಾನೀಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದೇನೆ. ಈ ಯೋಜನೆಯಲ್ಲಿ ಮುಖ್ಯವಾಗಿ ವೈಯಕ್ತಿಕ ಕಾಮಗಾರಿಗಳು, ಅಂದ್ರೆ ನಿಮ್ಮ ಮನೆಯ ನಿಮ್ಮ ಜಾಗ ಜಮೀನು ಏನಿರ್ತದೋ ಅಲ್ಲಿ ನೀವು ಕಾಮಗಾರಿಗಳನ್ನು ಮಾಡುವಂಥದ್ದು. ಹಾಗೆ ಇನ್ನೊಂದು ಸಾರ್ವಜನಿಕ ಕಾಮಗಾರಿಗಳಿರುವುದು. ಈಗ ವೈಯಕ್ತಿಕ ಕಾಮಗಾರಿಗಳಂದ್ರೆ ನಿಮ್ಮ ಜಮೀನಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಯಾವೆಲ್ಲ ಕಾಮಗಾರಿಗಳನ್ನು ನೀವು ಮಾಡಬಹುದು ಅಂತ ಹೇಳಿದ್ರೆ, ಒಂದು ತೆರೆದ ಬಾವಿ ರಚನೆ, ಇನ್ನೊಂದು ಕೃಷಿ ಹೊಂಡ ರಚನೆ, ಇಂಗುಗುಂಡಿ ರಚನೆ, ಅಂದ್ರೆ ಒಂದು ಇಂಗುಗುಂಡಿ ಮತ್ತೆ ಬಚ್ಚಲು ಗುಂಡಿ 2 ಇದೆ. ಬಚ್ಚಲು ಗುಂಡಿ ಏನಂತ ಹೇಳಿದ್ರೆ, ಈಗ ನಾವು ಯೂಶುವಲಿ ಮನೆಯಲ್ಲಿ ಪಾತ್ರೆ ತೊಳೆದ ನೀರು ಇರ್ಬೋದು, ಸ್ನಾನ ಮಾಡಿದಿರ್ಬೋದು, ಏನು ವೇಸ್ಟ್ ವಾಟರ್ ಇರ್ತದೆ, ಟಾಯ್ಲೆಟ್ ಇದು ಬಿಟ್ಟು ಉಳಿದಂತಹ ವೇಸ್ಟ್ ವಾಟರ್ ಅನ್ನು ಮನೆಯ ಹತ್ತಿರವೇ ಒಂದು ಗುಂಡಿ ಮಾಡಿ ಆ ಗುಂಡಿ ಅದಕ್ಕೆ ನೀರು ಬಿಡುವಂಥದ್ದು. ಅಂದ್ರೆ ಟಾಯ್ಲೆಟ್ ಬಿಟ್ಟ ತರವೇ ಇರ್ತದೆ, ಬಟ್ ಇದ್ರ ಒಳಗೆ ಸಣ್ಣ ಬೇಬಿ ಜೆಲ್ಲಿ ಅದೆಲ್ಲ ಹಾಕ್ಲಿಕ್ಕೆ ಇರ್ತದೆ. ಹಾಗೆ ಕೊಳವೆ ಬಾವಿ ಮರುಪೂರ್ಣ ಘಟಕ, ನಿಮ್ಗೆ ನರೇಗಾದಲ್ಲಿ ಯಾವುದೇ ಹೊಸ ಅಂದ್ರೆ ರಿಪೇರಿಗೆ ಅವಕಾಶ ಇಲ್ಲ ಕಾಮಗಾರಿದು. ಆದ್ರೆ ನಿಮ್ಮಲ್ಲಿ ಈ ಮೊದಲೇ ಏನಾದ್ರು ಬೋರ್ವೆಲ್ ಮಾಡಿದ್ದು ಅದು ನಿಷ್ಕ್ರಿಯವಾಗಿದ್ರೆ ಅದಕ್ಕೆ ಒಂದು ಮರುಪೂರಣ ಘಟಕ ಅಂತ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗೆ ದನ ಸಾಕೋರಿದ್ರೆ ನಿಮ್ಗೆ ದನದ ಹಟ್ಟಿ ಮಾಡ್ಕೊಳ್ಬಹುದು, ಮತ್ತೆ ಕೋಳಿ ಶೆಡ್ ಮಾಡ್ಬೋದು, ಹಾಗೆ ಎರೆಹುಳ ಗೊಬ್ಬರ ತೊಟ್ಟಿ, ಮತ್ತೆ ಜೈವಿಕ ಅನಿಲ ಘಟಕ, ಮತ್ತೆ ಬಸಿ ಕಾಲುವೆ ಅಂದ್ರೆ ಇಲ್ಲಿ ಯಾರಾದ್ರು ಅಡಿಕೆ ತೋಟ ಕೃಷಿಕರಿದ್ರೆ ಅವರಿಗೆ ಅಂದ್ರೆ ಗೊತ್ತಿರ್ತದೆ, 2 ಗಿಡಗಳ ನಡುವೆ ಹೆಚ್ಚುವರಿ ನೀರು ಹೋಗ್ಲಿಕ್ಕೆ ಒಂದು ಉಜಿರೆ ಕಣಿ ತರ ಮಾಡುವಂಥದ್ದು, ಅದಕ್ಕೆ ಸಹ ನರೇಗಾದಲ್ಲಿ ಅವಕಾಶ ಇದೆ. ಹಾಗೆ ಕುರಿ ಮತ್ತು ಹಂದಿ ಶೆಡ್ ಮಾಡ್ಲಿಕ್ಕೂ ಅವಕಾಶ ಇದೆ. ಇನ್ನು ಕೃಷಿಗೆ ಸಂಬಂಧಪಟ್ಟಂತಹ ಕಾಮಗಾರಿಗಳನ್ನು ನೀವು ಮಾಡ್ತೀರಂತಾದ್ರೆ, ಒಂದು ಅಡಿಕೆ ಕೃಷಿ, ತೆಂಗು ಕೃಷಿ, ಕಾಳು ಮೆಣಸು ಕೃಷಿ, ಕೊಕ್ಕೋ ಕೃಷಿ, ಸೀತಾಫಲ ಕೃಷಿ, ವೀಳ್ಯದೆಲೆ ಕೃಷಿ, ಗೇರು ಕೃಷಿ, ಮಲ್ಲಿಗೆ ಕೃಷಿ, ತಾಳೆ ಕೃಷಿ, ಮಾವು ಸಪೋಟ ಕೃಷಿ,
ಗುಲಾಬಿ ಕೃಷಿ, ಪೇರಳೆ, ಪಪ್ಪಾಯ ಕೃಷಿ, ನುಗ್ಗೆ ಕೃಷಿ, ರಂಬೂಟನ್ ಕೃಷಿ, ಡ್ರ್ಯಾಗನ್ ಫ್ರೂಟ್ ಕೃಷಿ, ಅಂಜೂರ ಕೃಷಿ, ಅಂಗಾಂಶ ಬಾಳೆ ಕೃಷಿ. ಇಲ್ಲಿ ಏನಂತ ಹೇಳಿದ್ರೆ ಆ ಗಿಡಕ್ಕೆ ನಾವೇನು ಅಮೌಂಟ್ ಕೊಡುವಂಥದ್ದಲ್ಲ, ಆ ಗಿಡಕ್ಕೆ ನೀವು ಮಾಡೋ ಗುಂಡಿ ಏನಿರ್ತದೆ ಅದಕ್ಕೆ ಅದೇ ಅಳತೆಗೆ ತಕ್ಕಂತೆ ಅಮೌಂಟ್ ಅನ್ನು ಕೊಡ್ತೇವೆ. ಇನ್ನು ಈ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡ್ಕೊಳ್ಬೇಕಾದ್ರೂ ಕೆಲವೊಂದು ಅರ್ಹತೆ ಮತ್ತು ಮಾನದಂಡ ಇರ್ತದೆ. ಏನಂತ ಹೇಳಿದ್ರೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿರ್ಬೇಕು, ಅಲೆಮಾರಿ ಬುಡಕಟ್ಟು ಅವರಾಗಿರ್ಬೇಕು, ಹಾಗೆ ಮಹಿಳಾ ಪ್ರಧಾನ ಕುಟುಂಬ ಅಂದ್ರೆ ಒಂದು ಮಹಿಳೆಯು ಒಂದು ಕುಟುಂಬವನ್ನು ನೋಡ್ಕೊಳ್ತಿದ್ದು ಅವರ ಮನೆಯಲ್ಲಿ ಪುರುಷರಿದ್ರೆ ಅಂದ್ರೆ ಅವರು ಕೆಲಸ ಮಾಡ್ಲಿಕ್ಕೆ ಶಕ್ತರಲ್ಲದ ಪರಿಸ್ಥಿತಿ ಅಂದ್ರೆ ಮಕ್ಕಳಿದ್ದು ಅವರು 18 ವರ್ಷಕ್ಕಿಂತ ಕೆಳಗಿನವರಾಗಿದ್ರೆ ಅದನ್ನು ಮಹಿಳಾ ಪ್ರಾಧಾನ್ಯತ ಕುಟುಂಬ ಅಂತ ಹೇಳ್ತೇವೆ. ಆ ಕುಟುಂಬದವರಿಗೆ ಸಹ ಅವಕಾಶ ಇದೆ. ಹಾಗೆ BPL ಕಾರ್ಡ್ ಹೋಲ್ಡರ್ಸ್, ಇನ್ನು APL ಕಾರ್ಡ್ ಹೋಲ್ಡರ್ಸ್ ಆದ್ರೆ ಅವರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತ ಪ್ರಮಾಣ ಪತ್ರ ಇರಬೇಕು. ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ಆಲ್ಮೋಸ್ಟ್ ಕೆಲವರು ಇರಬಹುದು ಇದರ ಫಲಾನುಭವಿಗಳು. ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ನೀವು ನರೇಗಾದಲ್ಲಿ ಏನಾದರೂ ಕಾಮಗಾರಿಗಳನ್ನು ಮಾಡ್ಕೊಳ್ದಾದ್ರೆ ಪಂಚಾಯಿತಿಗೆ ಬಂದು ಅರ್ಜಿ ಸಲ್ಲಿಸಿ ನಂತರ ಕಾಮಗಾರಿ ಪ್ರಾರಂಭಿಸುವಂಥದ್ದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗಂತ ಹೇಳಿದ್ರೆ ಮುಂದಿನ ಆರ್ಥಿಕ ವರ್ಷಕ್ಕೆ ನೀವು ಹಿಂದಿನ ವರ್ಷವೇ ಕೊಡ್ಬೇಕು. ಅಂದ್ರೆ ಈಗ ಮುಂದೆ ಏನಾದರೂ ನೀವು ಕಾಮಗಾರಿಗಳನ್ನು ಕೈಗೊಳ್ಬೇಕಂತಿದ್ರೆ ಈ ವರ್ಷದಲ್ಲಿ ಕೊಡುವಂಥದ್ದು. ಹಾಗಂದ್ರೆ ನೀವು ಪಂಚಾಯಿತಿಗೆ ಬಂದಂದ್ರೆ ಅದಕ್ಕೆ ಕಾಯ್ಬೇಕಂತ ಹೇಳಿಲ್ಲ, ನೀವು ನಿರಂತರವಾಗಿ ಪಂಚಾಯಿತಿಗೆ ಬಂದು ಅರ್ಜಿಯನ್ನು ಸಲ್ಲಿಸಬಹುದು. ಅವರು ಸ್ಟೇಟ್ ಇಂದ ಅಥವಾ ಜಿಲ್ಲಾ ಪಂಚಾಯತಿಂದ ಏನಾದ್ರು ಹೆಚ್ಚುವರಿ ಅಂತ ಕೇಳಿದಾಗ ನೀವು ಕೊಟ್ಟಂತ ಅರ್ಜಿಯನ್ನು ಅಲ್ಲಿ ಮೂವ್ ಮಾಡ್ತಾರೆ. ಆಗ ನಿಮ್ಗೆ ಕಾಮಗಾರಿಗಳನ್ನು ಪ್ರಾರಂಭಿಸಬಹುದು. ಏನಾದ್ರೂ ಕೇಳಿಕ್ಕಿದ್ಯಾ? ಧನ್ಯವಾದಗಳು ಮೇಡಮ್. ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದ. ಆರೋಗ್ಯ ಇಲಾಖೆಯವರು. ನಮಸ್ಕಾರ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೋಳಿಯಾರ್ ಇದರ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸುನೀತಾ ಅವರ ಬದಲಾಗಿ ನಾನು CHO ಆಗಿರುವಂತ ಪ್ರಾಥಮಿಕ ಹರೇಕಳ ಗ್ರಾಮದ CHO ಆಗಿರುವ ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೋಳಿಯಾರ್ ಇಲ್ಲಿ ಕೆಲವೊಂದು ಸವಲತ್ತುಗಳು ನಿಮಗೆ ಸಿಗ್ತವೆ. ಅದರಲ್ಲಿ ನಮ್ಮದಲ್ಲಿ ತಿಂಗಳಿಗೆ ಆಗುವಂತ ಪ್ರೋಗ್ರಾಮ್ಗಳಂತ ಹೇಳಿದ್ರೆ ಮೊದಲನೇದಾಗಿ ಗಂಡಾಂತರ ಗರ್ಭಿಣಿಯರ ಆರೈಕೆ. ಇದು ಪ್ರತಿ ತಿಂಗಳಲ್ಲಿ ವಾರಕ್ಕೆ 9ನೇ ತಾರೀಕು ಮತ್ತು 24ನೇ ತಾರೀಕನೆಂದು ಇರ್ತದೆ. ಗಂಡಾಂತರ ಮಹಿಳೆಯರ ಟ್ರೀಟ್ಮೆಂಟ್ ಆಗಿರಲಿ. ಮತ್ತೊಂದು ಏನಂತ ಹೇಳಿದ್ರೆ ಐ ಕ್ಯಾಂಪ್ ಅಂತ ಹೇಳ್ತೇವೆ, ಕಣ್ಣಿನ ಚಿಕಿತ್ಸೆ. ಇದು 4ನೇ ಮಂಗಳವಾರ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ದೊರೆಯುತ್ತದೆ. ಮತ್ತೆ ಹೆರಿಗೆ BPL ಕಾರ್ಡ್ ಇದ್ದ ಹೆರಿಗೆ ಆದವರಿಗೆ ಹೆಂಗಸರಿಗೆ 600 ರೂಪಾಯಿ. ರೇಷನ್ ಕಾರ್ಡ್ ಅಲ್ಲಿ ಗಂಡನ ಹೆಸರು ಇದ್ದರೆ ಮಾತ್ರ ದೊರೆಯುತ್ತದೆ, ಇಲ್ಲದ್ರೆ ಇಲ್ಲ. ಮತ್ತೆ ನಮ್ಮಲ್ಲಿ ಕುಟುಂಬ ಕಲ್ಯಾಣ ಯೋಜನೆಗಳು ಯಾವುದೆಲ್ಲ ಇದೆ ಅಂತ ಹೇಳಿ ನಾವು ಹೇಳ್ಬೇಕಾದ್ರೆ ಮೊದಲನಾಗಿ ಮಕ್ಕಳಲ್ಲಿ ಏಜ್ ಗ್ಯಾಪ್ ಅನ್ನು ಕಾಪಾಡಿಕೊಳ್ಳಿಕ್ಕೆ ಟ್ಯಾಬ್ಲೆಟ್ಸ್ಗಳು ದೊರೆಯುತ್ತಾ ಇದೆ. ಮಾಲಯನ್ ಆಗಲಿ, ಆಮೇಲೆ ಕಾಪರ್-ಟಿ ಆಗಲಿ, ಛಾಯ ಆಗಲಿ, ಆ ಟ್ಯಾಬ್ಲೆಟ್ಸ್ಗಳು ದೊರೆಯುತ್ತವೆ. ಮತ್ತೆ NSV ಪ್ರೋಗ್ರಾಮ್ ಅಂತ ನಾವು ಹೇಳ್ತೇವೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ. ಇದು ನಮ್ಮ ತಾಲೂಕಲ್ಲೇ ನೋಡ್ಲಿಕ್ಕೆ ಹೋದ್ರೇನೆ ಹರೇಕಳ ಗ್ರಾಮದಲ್ಲಿ ತುಂಬಾ ಕಡಿಮೆನೆ ಇದೆ. ಆಕ್ಚುಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಪುರುಷರಿಗೆ 1100 ರೂಪಾಯಿ ದೊರೆಯುತ್ತದೆ. ಹಾಗೂ ಅದರಲ್ಲಿ ಮತ್ತೆ ಏನು ಅಂತ ಹೇಳಿದ್ರೆ ಮಹಿಳೆಯರಿಗೂ ಕೂಡ ದೊರೆಯುತ್ತದೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ. ಅದು APL ಮತ್ತೆ BPL ಕಾರ್ಡ್ ವತಿಯಿಂದ ದೊರೆಯುತ್ತದೆ. APL ಕಾರ್ಡ್ ಇದ್ರೆ 600 ರೂಪಾಯಿ, BPL ಕಾರ್ಡ್ ಇದ್ರೆ 600 ರೂಪೀಸ್ ಹಾಗೂ APL ಕಾರ್ಡ್ ಇದ್ರೆ 350 ರೂಪಾಯಿ ದೊರೆಯುತ್ತದೆ. ಮತ್ತೆ ನಮ್ಮಲ್ಲಿ ಮಕ್ಕಳ ಇಂಜೆಕ್ಷನ್ ಇರಲಿ, ಅದನ್ನ ನಾವು ಇಲ್ಲಿ ಹರೇಕಳ ಗ್ರಾಮದಲ್ಲಿ A ಮತ್ತು B ಡಿವೈಡ್ ಮಾಡಿಕೊಂಡು 2 ತರ ನಡೀತಾ ಇದೆ. ಇಲ್ಲಿ ಹೊಸದಾಗಿ ಆಗಿರುವಂತ ಹಾಸ್ಪಿಟಲ್ ಅಲ್ಲಿ ಮೊದಲನೇ ಬುಧವಾರ ಮತ್ತು 3ನೇ ಬುಧವಾರ ಅಂದ್ರೆ ತಿಂಗಳಲ್ಲಿ 2 ಸಲ ನಡೆಯುತ್ತಾ ಇದೆ. ಮತ್ತೆ ಇನ್ನೊಂದು RI ಸೆಷನ್ ನಾವು ಇದರ ಹಿಂಭಾಗದಲ್ಲಿ ಇರುವಂತ ಆರೋಗ್ಯ ಕೇಂದ್ರದಲ್ಲಿ ಮಂಗಳವಾರ ತಿಂಗಳಿಗೆ 2ನೇ ಮಂಗಳವಾರ ನಡೆಯುತ್ತಾ ಇದೆ. ಇದು 6ನೇ RI ಸೆಷನ್. ಮತ್ತೆ ಈಗ ಹೊಸದಾಗಿ ನಮ್ಮಲ್ಲಿ ಬಂದ ಯೋಜನೆಗಳು ಏನಂತ ಹೇಳಿದ್ರೆ ಮೊದಲನೇದಾಗಿ ಇದು ಗೃಹ ಆರೋಗ್ಯ ಯೋಜನೆ. ಇದು ಈಗ ಸ್ಟಾರ್ಟ್ ಆಗ್ಲಿಕ್ಕೆ ನಮ್ಗೆ ಮೆಡಿಸಿನ್ಸ್ ಎಲ್ಲ ಬಂದಿದೆ. ಇದರಲ್ಲಿ ಯಾವುದೆಲ್ಲ ನಿಮ್ಗೆ ಟ್ರೀಟ್ಮೆಂಟ್ಗಳು ದೊರೆಯುತ್ತವೆ ಅಂತ ಹೇಳಿದ್ರೆ ಮೊದಲನೇದಾಗಿ BP ಇರ್ಲಿ, ಶುಗರ್, ಮತ್ತೆ ಶುಗರ್ ಇಂದ ಆಗಿರುವ ಕಾಲಿಗೆ ಗಾಯ ಹುಣ್ಣು ಆಗಿರುವುದಕ್ಕೆ ಟ್ರೀಟ್ಮೆಂಟ್ ಇರಲಿ, ಮತ್ತೆ ಅದರಿಂದ ಶುಗರ್ ಜಾಸ್ತಿಯಾಗಿ ಕಣ್ಣಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್, ಮತ್ತೆ ಕಿಡ್ನಿ ಡಿಸೀಸ್, ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಮತ್ತೆ ಲಿವರ್ ಅಲ್ಲಿ, ಮತ್ತೆ ಲಂಗ್ಸ್
ಶ್ವಾಸಕೋಶದಲ್ಲಿ ಉಸಿರಾಟದ ತೊಂದರೆಗಳು ಆ ಥರ ಇದ್ದಲ್ಲಿ ಕೂಡ ಸಮಸ್ಯೆಗಳು ಇದ್ದಲ್ಲೂ ಕೂಡ ಟ್ರೀಟ್ಮೆಂಟ್ ದೊರೆಯುತ್ತದೆ. ಮತ್ತೆ ಕೆಲವೊಂದು ಮಾನಸಿಕ ಸಮಸ್ಯೆಗೆ, ಮತ್ತೆ ನಿದ್ದೆ ಬಾರದೆ ಇದ್ದ ಸಮಸ್ಯೆಗೆ, ಮತ್ತೆ ಮೇನ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ನಾವು. ಅದರಲ್ಲಿ ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವು 3 ಕ್ಯಾನ್ಸರ್ ತರ ಟ್ರೀಟ್ಮೆಂಟ್ ದೊರೆಯುತ್ತದೆ. ಮತ್ತೆ ಏನಂತ ಹೇಳಿದ್ರೆ ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಂಗಸರಲ್ಲಿ ಅಥವಾ ಗಂಡಸರಾಗ್ಲಿ ಈಗ ಎನಿಮಿಯಾ ಪ್ರಾಬ್ಲಮ್ ಅಂದ್ರೆ ರಕ್ತ ಕಡಿಮೆ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ. ಆದ್ರಿಂದ 19 ರಿಂದ 29 ವರ್ಷದವರಿಗೆ ಎನಿಮಿಯಾ ಟ್ರೀಟ್ಮೆಂಟ್ ಅಂತ ದೊರೆಯುತ್ತದೆ. ಮತ್ತೆ ನರದ ಪ್ರಾಬ್ಲಮ್ ಯಾವ್ದಾದ್ರು ಇದ್ರೆ ನರದ ಪ್ರಾಬ್ಲಮ್ಗೆ ಕೂಡ ಟ್ರೀಟ್ಮೆಂಟ್ ದೊರೆಯುತ್ತದೆ. ಇದು ಮೇನ್ ಆಗಿ ಏನಂತ ಹೇಳಿದ್ರೆ ನಾವು ಆರೋಗ್ಯ ಕೇಂದ್ರದಲ್ಲಿ ಇದಕ್ಕೆ ಪ್ರಥಮ ಚಿಕಿತ್ಸೆ ಅಥವಾ ಇದು ಕಾಯಿಲೆಯನ್ನ ಐಡೆಂಟಿಫೈ ಮಾಡ್ತೇವೆ. ಇದನ್ನ ಕಾಯಿಲೆಯನ್ನ ಐಡೆಂಟಿಫೈ ಮಾಡಿಕೊಂಡು ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾವು ರೆಫರ್ ಮಾಡ್ತೇವೆ. ಈ ಕಾಯಿಲೆಯಲ್ಲಿ ಏನಾದ್ರೂ ಸಿಂಪ್ಟಮ್ಸ್ ಕಂಡು ಬಂದ್ರೆ ಮತ್ತೆ ಇದನ್ನ ರೆಫರ್ ಮಾಡಿ ಅಲ್ಲಿ ವೈದ್ಯಾಧಿಕಾರಿ ಅವರು ಇದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅದನ್ನ ಒದಗಿಸಿ ಅದಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ಗಾಗಿ ಅವರು ಹೈಯರ್ ಅಥಾರಿಟಿ ಅಂದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಇರಲಿ ಅಥವಾ ತಾಲೂಕು ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಇಷ್ಟು ಯೋಜನೆಗಳು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಇವೆ. ಹೇಳಿ ಸರ್. ಅಲ್ಲಲ್ಲ, ಇವರು CDP ಅವ್ರು ಕೊಡಬೇಕು. ರೋಗಿಗಳು ಇರ್ತಾರೆ, ಅವ್ರಿಗೇನಾದ್ರು ಟ್ರೀಟ್ಮೆಂಟು, ಮೆಡಿಸಿನ್, ಇಂಜೆಕ್ಷನ್ಗಳು ಅವೇನಾದ್ರು ಕೊಡ್ಲಿಕ್ಕಿದ್ರೆ ತಾತ್ಕಾಲಿಕ ಒಂದು ವ್ಯವಸ್ಥೆ ಮಾಡಿ. PDO ಅವರು ಬರೆದು ಅವರು ಪ್ರೊಸೆಸ್ ಮಾಡ್ತಾರೆ, ಬೇರೆ ನಮ್ಮ ನೇಮಕ ಮಾಡ್ಲಿಕ್ಕೆ ಮಾಡ್ತಾರೆ. ಅಲ್ಲಿವರೆಗೆ ನೀವು ತಕ್ಷಣವಾಗಿ ಏನಾದ್ರು ಒಬ್ಬರನ್ನ ನಿಯೋಜನೆ ಮಾಡಿ ಈ ವಿಷಯನ ವೈದ್ಯಾಧಿಕಾರಿ ಅವರಿಗೆ ತಿಳಿಸ್ತೇನೆ, ಅವರ ಮುಖಾಂತರ. ಓಕೆ ಓಕೆ, ತುರ್ತಾಗಿ ಮಾಡಿ, ನಾಳೆನೇ ಆಗ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು. ಇನ್ನೇನಿದೆ ಹೇಳಿ ಸರ್. ಸರ್ ಈಗ ನಾವು ಎಲ್ಲಿ ಫೀಲ್ಡಿಗೆ ಹೋಗ್ತೇವೆ ಆ ಏರಿಯಾದು ಮತ್ತೆ ಹಾಗೆ ಏನಾದ್ರೂ ಅವರಿಗೆ ಪರ್ಟಿಕ್ಯುಲರ್ ಆಗಿ ಈಗ ಟೆಸ್ಟ್ ಮಾಡ್ಬೇಕಂತ ಅನಿಸಿದ್ರೆ ಅವರ ಮನೆದ್ದು ಅವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಬಂದು ನೀರು ತಗೊಂಡೋಗಿ ಟೆಸ್ಟ್ ಮಾಡ್ತೇವೆ. ಇಲ್ಲಾಂದ್ರೆ ಅವರು ನೀರು ತಗೊಂಡೋಗಿ ಆರೋಗ್ಯ ಕೇಂದ್ರಕ್ಕೆ ಆತರ ಇದು ಮಾಡ್ಬೇಕಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಸಂಬಂಧಿಸಿದ ಹಾಗೆ ಈಗಾಗಲೇ ಉಪಾಧ್ಯಕ್ಷರು ಮಾತಾಡಿದ್ದಾರೆ, ಅಧ್ಯಕ್ಷರು ಕೂಡ ಈ ಸಂಬಂಧವಾಗಿ ನಾವು 1 ವರ್ಷದಿಂದಲೂ ಸತತ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ತಿಳಿಸಿರ್ತಾರೆ. ಅತಿ ಮುಖ್ಯವಾಗಿ ಅದನ್ನು ಬರೆದು ಬಿಡಿ. ಏನಂತ ಬರೀರಿ, ಇದನ್ನ 5 ಇಲಾಖೆಯವರಿಗೆ ಕೂಡಲೇ ಪತ್ರ ವ್ಯವಹಾರವನ್ನು ನಡೆಸಿ ಅವರಿಂದ LOCಯನ್ನು ಪಡೆದು ತುರ್ತಾಗಿ ಕ್ರಮ ವಹಿಸಲು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಕ್ರಮ ವಹಿಸುವುದು. PDO ಅವರು ಕೂಡ ಈ ಬಗ್ಗೆ ತುರ್ತಾಗಿ ಕ್ರಮ ವಹಿಸುವುದು ಅಂತ ನಿರ್ಣಯದಲ್ಲಿ ಸಭೆಯಲ್ಲಿ ತಿಳಿಸಲಾಯಿತು ಅಂತ ಬರೆದುಬಿಡಿ. ಕಾರ್ಯಕ್ರಮ ಮುಂದುವರಿದ ಹಾಗೆ ಹೇಳಿ ಸರ್. ಮೆಸ್ಕಾಂ ಅವರೊಂದು ಹೇಳಿ ಸರ್, ಹೇಳಿ ಸರ್. ಸರ್ ಹೇಳಿ ಸರ್, ಜೋರಾಗಿ ಹೇಳಿ, ಗಟ್ಟಿಯಾಗಿ ಹೇಳಿ ಸರ್. ಏರಿಯಾ ಯಾವುದು ಹೇಳಿ? ಯಾರ ಮನೆ ಬಳಿ ಒಂದ್ ನಿಮಿಷ AEE ಅವರೇ, ಅವ್ರು ಯಾವ ಏರಿಯಾವನ್ನ ತಿಳಿಸ್ತಾರೆ ಅದನ್ನು ಮಾರ್ಕ್ ಮಾಡ್ಕೊಂಡು ನಿಮ್ಮ ಮೇಲಾಧಿಕಾರಿಗೂ ಕೂಡ ಪತ್ರವನ್ನು ಬರೆಯಿರಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ನೀವು ಕೂಡ ನಿಮ್ಮ ವ್ಯಾಪ್ತಿಯಲ್ಲಿ ಏನಾದ್ರು
ಮರದ ಕಂಬ ಹಾಕಿದ್ರು. ಜಯ ಅವರೇ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮರದ ಕಂಬ ಹಾಕಿ ಲೈಟ್ ಹಾಕಿದ್ರು. ಅದು ಈ ಮರದ ಕಂಬ ಇದಾಗಿದೆ, ಹಾಗಾಗಿ ಮರದ ಕಂಬ ಎಲ್ಲ ಬಿದ್ದಿದೆ. ಮೊನ್ನೆ ತಾವು ನಿಮ್ಮ ಹತ್ರ ಹೇಳಿದಾಗ ನೀವು ಹೇಳಿದಿರಿ ಮರದ ಕಂಬ ಹಾಕೋದು ಬೇಡ ಅಂತ ಹೇಳಿದಿರಿ. ಮತ್ತೆ ನೀವು ನಮಗೆ ಭರವಸೆ ಕೊಟ್ಟರಿ ಅಲ್ಲ, ನಾನು ಕಂಬ ಏನೋ ಮಾಡಿಕೊಡ್ತೇನೆ ಅಂತ ಹೇಳಿದ್ದೀನಿ ನೀವು. ಅಲ್ಲಲ್ಲ ಎಲ್ಲಿಂದ ಹೇಳಿದ್ದೇವೆ. ಮತ್ತೆ ನಾನು ಆ ವಾರ್ಡ್ನ ಸದಸ್ಯರಿಗೆ ಇಲ್ಲಿ ಹತ್ತಿರದಲ್ಲಿ ಒಂದು 4 ಕಂಬ ಉಂಟು, ಅದಕ್ಕೆ ಒಂದು 10 ದಿವಸಕ್ಕೆ ಮೊದಲೇ ನಾನು ಹೇಳಿದ್ದೇನೆ ಆ ಕಂಬವನ್ನು ಒಂದು ಇಲ್ಲಿಂದ ಕೊಂಡೋಗ್ಬೇಕಂತ ಹೇಳಿದ್ದೇನೆ ನಾನು. ಹೇಗೆ ನೋಡಿ, ಕಂಬ ಒಂದು ಮೊನ್ನೆ ಲೇನ್ ಚೇಂಜ್ ಆಗುವ ಒಂದು 5-6 ಕಂಬ ಉಂಟು. ಅವರು ಹೇಳುವುದು ಹೇಗೆ ಗೊತ್ತುಂಟಾ, ನಾವೇ ಮುಟ್ಟಿಸ್ಬೇಕಂತ ಕಂಬವನ್ನು. ನಾನು ಮತ್ತೆ ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ, ಅವರ ಕೊಂಡೋಗ್ರೆ ಅಂತ. ಅವರು ಕೊಂಡೋಗಿ ನನಗೇನು ಮಾಡ್ಲಿಕ್ಕೆ ಆಗ್ತದೆ? ಕಂಬ ಉಂಟು, ಅದನ್ನು ತೆಗೆದುಕೊಂಡೋಗ್ಬೇಕು. ಕಂಬ ತೆಗೆದುಕೊಂಡೋಗ್ಬೇಕು ಹೇಳೋದು. ಕಂಬ ಉಂಟು, ಕೊಳ್ಕೆಯಲ್ಲಿ ಉಂಟಂತೆ. ಕೊಳ್ಕೆ ಏರಿಯಾದಲ್ಲಿ ತುಂಡಾದ ಕಂಬ ಉಂಟು. ಅವರಿಗೆ ಒಬ್ರು ಕಾಂಟ್ರಾಕ್ಟರ್ ಹೇಳಿದಾರಂತೆ, ಅದು ಬೈತಾರೆ. ಇದು ನಾಳೆ ಬರ್ತಾರೆ, ಬೈತಾರೆ. ಅದು ನಾಳೆ ಬರ್ತಾರೆ. ಇಲ್ಲ ನಾಳೆ ಕೂತು ಮಾತಾಡಿ. ಒಂದ್ ನಿಮಿಷ ಸರ್. ಇವಾಗ ಕಂಬಗಳನ್ನ 2 ವಿಧಗಳ ಕಂಬಗಳಿದೆ. ಒಬ್ರು ಪ್ರೈವೇಟ್ಗೆ ಹಾಕೊಂಡಿರ್ತಾರೆ ಕಂಬಗಳನ್ನ, ಇನ್ನೊಂದು ಮೆಸ್ಕಾಂ ಇಲಾಖೆಯಿಂದಲೇ ಹಾಕಿರ್ತಾರೆ. ಹಾಗೆ 1 ನಿಮಿಷ, ಇವಾಗ ಅವರು ಉಪಾಧ್ಯಕ್ಷಗಳದ್ದು ಆ ಕಂಬಗಳನ್ನ ಇರೋ ಕಂಬಗಳನ್ನು ಕೊಟ್ರೆ ನಾವು ಹಾಕ್ತಿವಿ ಅಂತ ಹೇಳ್ತಿದ್ರೆ, ಅವರು ಹೇಳೋ ಪ್ರಶ್ನೆಯನ್ನು ನಾವು ತಂದು ಕೊಡ್ಬೇಕಾ ಕಂಬನ ಅಂತ ಅವ್ರು ಹೇಳ್ತಾರೆ. ಪಾಪ ನೀವು ನಿಮ್ಮ IR ಆಫೀಸ್ ಅವರಿಗೆ ಪತ್ರವನ್ನ ಬರೆದು ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂತ ಬರೆದು ಅವ್ರೇನು ಬೇಡಿಕೆ ಇಟ್ಟಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಒಂದ್ ನಿಮಿಷ ಅದನ್ನ ನೀವು ಮೊದಲು ಕಂಬರ್ತೊಂದು ಬರ್ಕೊಂಡು ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಗ್ರಾಮ ಸಭೆ 3 ತಿಂಗಳಿಗೆ ಮತ್ತೆ ಕರೀತಾರೆ. ನನ್ನೇ ಗ್ರಾಮ ಸಭೆ ನೋಡಲ್ ಅಧಿಕಾರಿಯಾಗಿ ಬರ್ತೀನಿ. ನಂಗೆ ಮತ್ತೆ ಅವ್ರು ಕೇಳ್ತಾರೆ, ಸರ್ ಕಳಸರ್ಲಿ ಇದೆ ಮಾತು ಹೇಳಿದ್ರಿ ಅಂತ. ಒಂದ್ ನಿಮಿಷ ತಡ್ರಿ ಸರ್. ಇದು ಮೆಸ್ಕಾಂ ಅವರು ಅದನ್ನ ಬರ್ಕೊಬಿಟ್ಟು ಅವ್ರದ್ದು ಲೈಟ್ ಒಂದು ವ್ಯವಸ್ಥೆಯನ್ನು ಮಾಡಿ. 2ನೇದಾಗಿ ನಾಯಿಗಳ ಅವಳಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ. ಒಬ್ಬೊಬ್ಬರಾಗಿ ಮಾತನಾಡಿದ್ರೆ ಕೇಳಬಹುದು. ಇವಾಗ ಮೇಡಮ್ನವರೇ ಪಶುಸಂಗೋಪನೆ ಇಲಾಖೆಯವರಿಗೆ ಪತ್ರವನ್ನ ಬರೆದು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರ್ತದೆ. ಹಾಗಾಗಿ ಆ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸುವುದು ಒಂದು. ಸಂಪೂರ್ಣವಾಗಿ ಅರೆಕಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಪೂರ್ಣವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಪಶು ಇಲಾಖೆಯಲ್ಲಿದ್ದೀರಾ, ನೀವು ಹೇಳಿ ಒಂಚೂರು ಅವ್ರಿಗೆ. ಊರಲ್ಲಿ ಈ ತರ ಚರ್ಚೆ ಆಯ್ತು, ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿದೆ. ಸಾಕು ನಾಯಿಗಲ್ಲ, ಬೀದಿ ನಾಯಿಗಳಿಗೆ. ಬರ್ರಿ ಅದೇನು ಹೇಳ್ರಿ, ಮಾತಾಡ್ರಿ 2 ನಿಮಿಷ. ಒಂದೊಂದು ಮುಗಿಯ ನಾವು. ಈಗ ನಾಯಿದ್ ಮುಗಿಲ್ಲ, ಆಮೇಲೆ ಆಡಿಗೆ ಬರೋಣ. ಈಗ ನಾಯಿದ್ ಹೇಳ್ರಿ ಮೇಡಮ್ ಬೇಕದೇನು ಸರ್. 1 ನಿಮಿಷ ಬರೀ ಇವ್ರೆ ಮೆಸ್ಕಾಂ ಅವರು ನಾಳೆಗೆ ಆಗ್ತದೆ ಸರ್, ಬೇಗ ಮಾಡ್ಕೊಡಿ. ಇಲ್ಲ, ನಾಳೆಗೆ ಆಗ್ತದೆ ಸರ್, ನಾಳೆಗೆ ಆಗ್ತದೆ ಹೇಳಿದ್ದಾರೆ. ಸ್ವಾಮಿ ಇದು ಸಭೆ ಅನ್ಕೊಂಡಿದ್ರೆ ನೀವೇನ್ ಅನ್ಕೊಂಡಿದ್ದೀರಿ? ಸಮಾಧಾನವಾಗಿರ್ಬೇಕು. ಮಾಡ್ಕೊಡಿ. ಅವ್ರಿಗೆ ಕೆಲಸ ಆಗಿಲ್ಲ ಅನ್ಕೊಂಡ್ ಪಾಪ ಬೇಸರ ಆಗ್ತದೆ. ನೀವು ನಾಳೆನೆ ಮಾಡ್ಕೊಡಿ.
ಬೇಸರ ಆಗಿದೆ ಅವ್ರಿಗೆ. ಅಲ್ಲ ಗುರುಗಳೇ ನೋಡಿ, ಅವ್ರು ಮಾಡ್ತಿದ್ರೆ ಏನ್ ಮಾಡೋದು ಅಂದ್ರೆ ಏನ್ ಮಾಡೋದು, ಮಾಡ್ತಾರೆ. ಬರೆಸ್ತೀನಿ, ಅಲ್ಲಿ ಸಭಾ ನಡವಳಿ ಪುಸ್ತಕದಲ್ಲಿ ನಾನು ಬರೆಸ್ತೀನಿ. ನಜೀರ್ 1 ಮಿನಿಟ್. ಅಧ್ಯಕ್ಷರೇ ಚೂರ್ಬಾತ್ 1 ಮಿನಿಟ್. ಅಲ್ಲಿದ್ದು ಪೂರ್ಣ ಪಿಕ್ಚರ್ ನಿಮಗೆ ಗೊತ್ತುಂಟಾ? ನೀವು ನಾಳೆ ಆಗ್ತೀರಾ ಅಂತ ಹೇಳಿದ್ದೀರಲ್ಲ, ನಿಮ್ದು ನನ್ಗೆ ಗೊತ್ತಿರೋ ಪ್ರಕಾರ ನಿಮ್ದು ಆಲ್ರೆಡಿ ನಿಮ್ದು ಟ್ರಾನ್ಸ್ಫರ್ ಆಗಿದೆ. ನೀವು ನಾಳೆ ಹೋದ್ರೂ ಹೋಗ್ಬೋದು. ನಾನು ಲಾಸ್ಟ್ ಟೈಮ್ ನಾನು ಪ್ರೆಸಿಡೆಂಟ್ ಇರುವಾಗ ಅಲ್ಲಿಗೆ ಜೈ ಬಂದಿದ್ದಾರೆ, AW ಬಂದಿದ್ದಾರೆ, ಇವರೆಲ್ಲರೂ ಕೂಡ ಇದ್ದಾರೆ. ನಜೀರ್ ಅವರೇ ಸ್ವಲ್ಪ ನಿಲ್ಲಿ, ನಾನು ಹೇಳ್ತೇನೆ. ಈಗ ನಮಗೆ ಅಲ್ಲಿ ಬೇಕಾದದ್ದು ದಾರಿದೀಪದ್ದು ಸಮಸ್ಯೆ ಇರೋದು. ನೀವು ಮೆಸ್ಕಾಮಿಂದ ಇವತ್ತು ಕಂಬ ಹಾಕ್ಲಿಕ್ಕೆ ನೀವು ರೆಡಿ ಸರ್? ಇವಾಗ ಮರದ ಕಂಬ ಇರೋದು ಹೋಗಿದೆ ಸರ್, ಬೈತಾ ಇರೋದು ನಾಳೆಗೆ ಬರ್ತಾರೆ. ಅವರು ಕೇಳೋದು ಬೈತಾ ಇದೆ, ನೀವು ಹೇಳುದು ಅವರಿಗೆ ದಿಶಾ ಅಂತೇಳಿ ಗಣೇಶ್ ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಹೇಳಿದೀವಿ ಸರ್, ನಾಳೆ ಬರ್ತಾರೆ, ಅದನ್ನ ಮಾಡಿ. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮ್ AW ಬಂದಾಗ ಆ ಪ್ರದೇಶದಲ್ಲಿ ನಮ್ಗೆ ಸೀಟ್ ಲೈಟ್ ಲೈನ್ ಅಂತ ಬರ್ತದೆ. ನಾಳೆ ನೀವು ಎಸ್ಟಿಮೇಟ್ ಮಾಡಿ ನೀವು ಪಂಚಾಯತ್ನಿಂದ ಹಣ ಕಟ್ಟಿ 1 ಲಕ್ಷ ಕಟ್ಟಿ ಅಂತ ಹೇಳಿದಾಗ ಇಲ್ಲಿ ಆಗುದಿಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ನಮ್ಗೆ ನೀವು ಮಾಡಿಕೊಡ್ಬೇಕಾದ್ದು ಇಷ್ಟೇ, ನಾವು ಅಲ್ಲಿ ನಿಮ್ದು ಇಡೀ ಕಂಬ ಬೇಕಂತಲಿಲ್ಲ, ನಮ್ಗೆ ಮುಕ್ಕಾಲು ಕಂಬ ಆದ್ರೂ ಸರ್ವಾಗಿಲ್ಲ, ಒಂದು 5-6 ಕಂಬ ತರಬೇಕು. ಅದರಿಂದ ವಯರ್ ಏನಾದ್ರೂ ವ್ಯವಸ್ಥೆ ಮಾಡಿ ನಾವು ಪಂಚಾಯತ್ನಿಂದ ಅಲ್ಲದೇ ಇದ್ರು ನಾವು ಸೇರಿಕೊಂಡು ನಾವು ಮಾಡ್ತೇವೆ. ಒಂದು ಮಸೀದಿಗೆ ಸಂಬಂಧಪಟ್ಟ ಲೈಟ್ ಇದು ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ. ಕಂಬ ತಂದು ಹಾಕುವಂತ ಜವಾಬ್ದಾರಿ ನೀವು ಮಾಡ್ಬೇಕು. ಆಯ್ತು ಸರ್, ಆಯ್ತು. ಕಂಬ ತಂದು ಮತ್ತೆ ಅಲ್ಲಿ ಈ ಲೈನ್ ಹೊಡೆಯುವುದು ಅದಲ್ಲ, ಕಂಬ ಹಾಕಿದ್ರೆ ಅಲ್ಲಿ ಕತೆ ಮುಗಿಯುತ್ತೆ. ಇವರು ಎಷ್ಟೋ ಅವರಿದ್ದಾರೆ ಅಲ್ಲಿ, ಮಾಮೂದ್ ಇದ್ದಾರೆ, ಎಷ್ಟೋ ಮರದ ಕಂಬ ಹಾಕಿಕೊಂಡು ಲೈಟ್ ಹಾಕಿದ್ದಾರೆ. ಇವರು ಇಮ್ರಾನ್ ಇವರೆಲ್ಲ ಕೆಲಸ ಮಾಡಿದವರೇ ಇಲ್ಲಿ ಇರುವುದು. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮರದ ಕಂಬ ಬೇಡ, ನೀವು ನಮಗೆ ಇದು ನಿಮ್ದು ಆ ಲೈನ್ ಹೊಡೆಯೋದಿದ್ರು ಸೀಟ್ ಲೈಟ್ ಲೈನ್ ನಾವು ಎಳೆಯುವ, ವೈರ್ ನಾವು ಮಾಡಬೇಕಾದ್ರೆ ನಾವು ಎಲ್ಲರೂ ಸೇರಿಕೊಂಡು ನಾವು ರೆಡಿ ಮಾಡ್ತೇವೆ. ಮತ್ತೆ ಈ ವೈರ್ ಹಾಕ್ಲಿಕ್ಕೆ ಅಲ್ಲಿ ಪ್ರಾಬ್ಲಮ್ ಬರ್ತದೆ. ನೀವು ಮೆಸ್ಕಾಮಿಂದ ಎಸ್ಟಿಮೇಟ್ ಅದೆಲ್ಲ ಆಗುವ ಪ್ರಶ್ನೆ ಅಲ್ಲ. ನೀವು ನಾಳೆ ದಿಶಾದವರಿಂದ ಜನ ರೆಡಿ ಮಾಡಿ, ಮುಕ್ಕಾಲು ಆ ಕಂಬ ಇರ್ತದಲ್ಲ ಆ ರೀತಿ ಕಂಬ ವ್ಯವಸ್ಥೆ ಅಷ್ಟೇ ಅಲ್ಲ ಬೇಕು ಸರ್. ಸರ್, ರಾಜಗುಡ್ಡೆಯಲ್ಲಿರುವಂತ ಟ್ರಾನ್ಸ್ಫಾರ್ಮರ್ ತುಂಬಾ ಬರ್ದ್ಬಿಡಿ ಮೇಡಮ್, ಸಭಾ ನಡವಳಿ ನಮ್ದು ನಂಬರ್ ಕೊಡಿ ಸರ್. ಧನ್ಯವಾದಗಳು. ನಂಬರ್ ಆಯ್ತಾಯ್ತು. ಎಲ್ಲರಿಗೂ ಧನ್ಯವಾದಗಳು. ಈ ದಿನ ನಮ್ಮ ಅರೆಕಳ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಆದಂಥ ಶ್ರೀಮತಿ ಗುಲಾಬಿ ಮೇಡಮ್ ಅವರಿದ್ದಾರೆ. ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಉಪಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಒಂದು ನಿಮಿಷ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂತಹ ಎಲ್ಲ ಊರಿನ ಗಣ್ಯರು, ಮಹನೀಯರು ತಾವುಗಳೆಲ್ಲ ಹಾಜರಿದ್ದು ಚರ್ಚೆಯ ಮೂಲಕ ಈ ಸಭೆಯನ್ನು ಯಶಸ್ವಿಯಾಗಿ ಒಂದು ನಿಮಿಷ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದೀರಾ. ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲಾಖಾ ಅಧಿಕಾರಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮ PDO ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜನಗಣಮನ ಅಧಿನಾಯಕ ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ. ದಯವಿಟ್ಟು ರಾಷ್ಟ್ರಗೀತೆಯೊಂದಿಗೆ ನಾವು ಈ ಒಂದು ಸಭೆಯಿಂದ ಮುಂದೂಡೋಣ.